ಅವಿಕಾ ಮಾಂಸ ಬಿಡುಗಡೆಯನ್ನ ನಮ್ಮ ನೆಚ್ಚಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೈಲಾಸ್ ಅವರು ಲೋಕಾರ್ಪಣೆ ಮಾಡಬೇಕಂತ ಕೋರ್ಟ್. ಡಾಕ್ಟರ್ ಎಂ ಕೈಲಾಸ್ ಅವರೆರಡು ಮಾತಾಡ್ಬೇಕಂತ ಕೋರ್ಕೊಳ್ತೀನಿ. ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ರಘುರಾಮೇಗೌಡ್ರೆ ಮತ್ತು ಉಪಾಧ್ಯಕ್ಷರೇ, ಮಹಾ ಕಾರ್ಯದರ್ಶಿ NC ಸೀತಾರಾಮ್ ಅವರೇ ಮತ್ತು ಈ ಚಿಂತಾಮಣಿ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ನ ಅಧ್ಯಕ್ಷರಾದ ಶ್ರೀ PN ಶ್ರೀನಿವಾಸ್ ರೆಡ್ಡಿ ಅವರೇ ಮತ್ತು ಈ CFPO ಅಂತಂದರೆ ಚಿಂತಾಮಣಿ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ CFPO ಅಂತ, ಇದರ CEO ಆದಂಥ ಶ್ರೀ NK ಪ್ರದೀಪ್ ಅವರೇ ಹಾಗೂ ಚಿಂತಾಮಣಿ ರೈತ ಸಂಘದ ಈ CFPO ಸಂಘದ ಎಲ್ಲ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಸದಸ್ಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರೆ, ಗುರುಗಳೇ, ಹಿರಿಯರೇ ಮತ್ತು ಎಲ್ಲ ಸ್ನೇಹಿತರೆ, ಈಗ ಈ CFPO ಪ್ರಾರಂಭ ಆಗಬೇಕಾದ್ರೆ ನಮ್ಮ ಮಹಾ ಕಾರ್ಯದರ್ಶಿ NC ಸೀತಾರಾಮ್ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಹೀಗೆ ಆಗಿಂದಾಗ್ಗೆ ಅದನ್ನು ನಾನು ಸಮಯ ಸಂದರ್ಭಕ್ಕೆ ಸರಿಯಾಗಿ ಅವರ ಕಾಣಿಕೆಯನ್ನು ಹೇಳ್ತೇನೆ. ಮೊದಲನೇ ಕಾಣಿಕೆ, ಇದಕ್ಕೆಲ್ಲನೂ ಕೂಡ ಈ ರೈತರಿಗೆ ಇದರ ಒಂದು ಅವಶ್ಯಕತೆಯನ್ನು ಪರಿಚಯಿಸಿ ಇವ್ರನ್ನೆಲ್ಲ ಒಂದು ಸಂಘದವನ್ನು ಮಾಡಿ, ಇವರಿಷ್ಟೂ ಜನನ ಕೆಲವು ತಿಂಗಳ ಹಿಂದೆ ಹೈದರಾಬಾದ್ನಲ್ಲಿರ್ತಕ್ಕಂಥ ನ್ಯಾಷನಲ್ ಮೀಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ನಲ್ಲಿ ಇವರಿಗೆ ಸುಮಾರು ದಿನಗಳ ಕಾಲ ತರಬೇತಿಯನ್ನು ವ್ಯವಸ್ಥೆ ಮಾಡಿ, ಅವರೂ ಕೂಡ ಅವರ ಜೊತೆಯಲ್ಲೇ ಇದ್ದು ಹಗಲು ರಾತ್ರಿ 24 ಗಂಟೆನೂ ಕೂಡ ಅವ್ರನ್ನ ಯೋಗಕ್ಷೇಮನ ನೋಡಿಕೊಂಡು ಅವ್ರ ಜೊತೆಯಲ್ಲೇ ಇದ್ದು ತರಬೇತಿನಲ್ಲೂ ಕೂಡ ಭಾಗವಹಿಸಿ ವಾಪಸ್ಸು ಕರ್ಕೊಂಡು ಬಂದು ಇದರ ಇದು ಒಂದು ಪ್ರಾರಂಭದ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಎಲಗ ಶೀಪನ್ನು, ಅವಿಕಾ ಅಂದರೆ ಶೀಪ್, ಅವಿಕಾ ನಗರ ಅಂತಂದರೆ ನಾನು ಇದರ ಬಗ್ಗೆ ಸೀತಾರಾಮ್ ಅವರಿಂದಲೇ ಹೆಚ್ಚು ಮಾಹಿತಿನ ಪಡೆದಿದ್ದೇನೆ. ಅವಿಕಾ ನಗರ ರಾಜಸ್ಥಾನದಲ್ಲಿರ್ತಕ್ಕಂಥ ಶೀಪ್. ಹೌದು ಹೌದು ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ, ದಿನ ಬೆಳಗ್ಗೆ ಸಾಯಂಕಾಲ ಒಂದು ಸಾರಿ ಆದ್ರೂ ಇದ್ರ ಬಗ್ಗೆನೇ ಅಲ್ಲ, ಅನೇಕ ವಿಷಯಗಳ ಬಗ್ಗೆನೂ ಕೂಡ ನಾನು ಅವರಿಗೆ ಕರಿತಾ ಇರ್ತೀನಿ. ಅವರು ನನ್ನನ್ನು ಕಾಲ್ ಮಾಡಿ ಸಂಪರ್ಕದಲ್ಲಿದ್ದೇವೆ, ಪ್ರತಿನಿತ್ಯ ಸಂಪರ್ಕದಲ್ಲಿದೆ. ಈ ಎಲಗ ಶೀಪನ್ನು ಯಾತಕ್ಕೋಸ್ಕರ, ಎಲಗ ಶೀಪು ನಮ್ಮ ಉತ್ತರ ಕರ್ನಾಟಕದ ಒಂದು ಮಾಂಸದ ತಳಿ, ಬಹಳ ಎತ್ತರವಾದಂಥ ತಳಿ. ಆಮೇಲೆ ಇದರ ಮರಿಗಳು ಬಹಳ ಬೇಗ ಬೆಳವಣಿಗೆ ಆಗ್ತವೆ. ಇದೇ ರೀತಿ ಕೆಂಗೂರಿಯನ್ನು ಕೂಡ ಅವರು ಆಯ್ಕೆ ಮಾಡಿ, ಕೆಂಗೂರಿಯನ್ನು ಈ ಚಿಂತಾಮಣಿ ತಾಲ್ಲೂಕಿನಲ್ಲಿ ಎಲಗ ಕುರಿಗಳನ್ನು ಚಿಂತಾಮಣಿ ತಾಲ್ಲೂಕಿನಲ್ಲಿ ಅಳವಡಿಸಿ ಇದರ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬ್ರೀಡಿಂಗ್ ಮಾಡಿ ತಳಿ ಅಭಿವೃದ್ಧಿ ಮಾಡಿ ಈ ಅವಿಕಾ ಮಾಂಸದ ಇದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಹೇಳಬೇಕು ಅಂತಂದರೆ 9 ತಿಂಗಳ
ಈ ಒಂದು ಎಲಗ ಮರಿ ಸುಮಾರು 40 kg ಬೆಳವಣಿಗೆ ಆಗುತ್ತೆ 9 ತಿಂಗಳಿಗೆ. ಇದು ಅತ್ಯಾಶ್ಚರ್ಯಕರವಾದಂಥ ವಿಷಯ. ಇದು ನಮ್ಮ ತಳಿ ಬಗ್ಗೆನೇ ನಮಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ. ಈಗ 40 ಕಿಲೋಗ್ರಾಮ್ವರೆಗೂ ಕೂಡ ಈ ಮರಿಗಳನ್ನು ಇವರು ಸಾಕ್ತಾ ಇದ್ದಾರೆ. ಅಂಥ ಎಳೆ ಮರಿ ಇನ್ನು ಬೆಳೀತಾ ಇರುವಾಗಲೇ ಅದನ್ನು ಸ್ಲಾಟರ್ ಮಾಡಿದಾಗ ಲೀನ್ ಮೀಟ್ ಅಂತ, ಅಂದರೆ ಕೊಬ್ಬು ಇಲ್ಲದೇ ಇರ್ತಕ್ಕಂಥ, ಕಡಿಮೆ ಅಲ್ಲ ಕೊಬ್ಬೇ ಇಲ್ಲದೇ ಇರ್ತಕ್ಕಂಥ ಒಂದು ಮಾಂಸ ಈ ಮರಿಗಳಿಂದ ಸಿಗುತ್ತೆ. ಯಾಕೆಂದರೆ ಅದು ಆ್ಯಕ್ಟಿವ್ ಆಗಿ ಬೆಳವಣಿಗೆ ಆಗ್ತಾ ಇರುತ್ತೆ. ಆ್ಯಕ್ಟಿವ್ ಆಗಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ದಿ ಸ್ಕೆಲಿಟಲ್ ಟಿಶ್ಯೂ, ದಿ ಮಸ್ಕ್ಯುಲರ್ ಟಿಶ್ಯೂ ಈಸ್ ಸ್ಟಿಲ್ ಇನ್ ಆ್ಯಕ್ಟಿವ್ ಗ್ರೋತ್. ಆವಾಗ ಎಷ್ಟೇ ಚಾಲೆಂಜ್ ಫೀಡ್ ಮಾಡಿದರೂ ಕೂಡ ಅದು ಕೊಬ್ಬು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಪೋಷಣ ತಜ್ಞನಾದ ನನಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೋಸ್ಕರ ಇದು ಹೈಲಿ ರೆಸಿಲಿಯಂಟ್ ಅಂತಂದರೆ ಎಲ್ಲಿ ಬೇಕಾದ್ರೂ ಹೊಂದಿಕೊಳ್ತಕ್ಕಂಥ ಒಂದು ಕೆಂಗೂರಿ ಮತ್ತು ಇವೆರಡಕ್ಕೂ ಕೂಡ ಹೊಂದಿಕೊಳ್ತಕ್ಕಂಥ ಒಂದು ಶಕ್ತಿ ಇದಕ್ಕಿದೆ. ಈ ಕಾರಣದಿಂದ ಇವರು ಈ ಎಲಗವನ್ನು ಮೊದಲು ಪ್ರಥಮದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಕ್ರಮೇಣ ಕೆಂಗೂರಿಯನ್ನು ಕೂಡ ಇದನ್ನು ಬಳಸ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಭಿಕರು ಸಭೆಯಲ್ಲಿ ಅನಾವಶ್ಯಕವಾಗಿ ಮಾತನಾಡಬೇಡಿ, ಅಲ್ಲಲ್ಲೇ ನಿಮ್ಮಲ್ಲೇ ಚರ್ಚೆ ಮಾಡಬೇಡಿ, ದಯಮಾಡಿ ಎದ್ದು ಆಚೆಗಾದರೂ ಹೋಗ್ಬಿಡಿ. ನೀವು ದಯಮಾಡಿ ಎದ್ದು ಆಚೆಗಾದರೂ ಹೋಗ್ಬಿಡಿ. ನಿಮಗಿಷ್ಟ ಇಲ್ಲದೆ ಇದ್ದರೆ ಎದ್ದು ಹೊರಗಡೆನಾದರೂ ಹೋಗ್ಬಿಡಿ. ನಾವು 4 ಜನ ಕೂತಿದ್ರು ನಾನು ಮಾತಾಡಬಲ್ಲೆ. ಒಬ್ಬ ರೈತನಿಗೆ ಕೂರಿಸ್ಕೊಂಡು ಮಾತಾಡುವಂಥ ಶಕ್ತಿ ನನಗೆ 4.5 ಗಂಟೆಗಳ ಕಾಲ ಮಾತಾಡಿದ್ದೇನೆ. ಗುಡಿಬಂಡೆನಲ್ಲಿ ಮಾತಾಡಿದ್ದೇನೆ. ಇಲ್ಲಿ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೆಲ್ಲ ಮುನಿವೆಂಕಟಪ್ಪನವರು ಇಲ್ಲೆಲ್ಲ ಇದ್ದಾರೆ. ಆದ್ದರಿಂದ ಇದನ್ನು ಮುಂದುವರಿಸ್ತಾ ಯಾತಕ್ಕೋಸ್ಕರ ಈ ಇಂಥ ಒಂದು ಕ್ವಾಲಿಟಿ ಇದನ್ನು ಮೀಟನ್ನು ಉತ್ಪತ್ತಿ ಮಾಡಬೇಕಾದ್ರೆ ಈ ಹಲವಾರು ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೆಗ್ನೆಂಟ್ ಶೀಪು, ಆಮೇಲೆ ಅದರ ಬಾಡಿ ಕಂಡೀಷನ್, ಪ್ರೆಗ್ನೆನ್ಸಿನಲ್ಲೇ ಅದರ ಬಾಡಿ ಕಂಡೀಷನ್, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ವಿವರವನ್ನು ಇಲ್ಲಿ ಅನಾವಶ್ಯಕವಾಗಿ ಹೇಳೋದಿಲ್ಲ. ಚಿಂತಾಮಣಿಗೆ ಹೋಗಿ ನಮ್ಮ ಸೀತಾರಾಮ್ ಅವ್ರನ್ನ ಕರ್ಕೊಂಡು ಹೋಗಿ ಅನೇಕ ಜನ ಸದಸ್ಯರನ್ನು ಕೂಡ ಹಾಕಿ ಅಲ್ಲಲ್ಲೇ ಇವರಿಗೆ ಪ್ರೊಡಕ್ಷನ್ ಬಗ್ಗೆ ಬರೀ ಮರಿ ಹುಟ್ಟಿದ ಮೇಲೆ ಸಾಕೋದಷ್ಟೇ ಅಲ್ಲ, ಪ್ರೆಗ್ನೆನ್ಸಿನಲ್ಲಿ ಅದರ ತಾಯಿಯನ್ನು ಕೂಡ ಸಾಕೋದ್ರಿಂದ ಎಷ್ಟು ಬರ್ತ್ ವೆಯ್ಟು, ಲ್ಯಾಕ್ಟೇಷನ್ನು ಇದೆಲ್ಲನೂ ಕೂಡ ಅನುಕೂಲ ಆಗುತ್ತೆ. ಆಮೇಲೆ ಈ ಪ್ರಾಜೆಕ್ಟ್ ಯಶಸ್ವಿ ಆಗುತ್ತೆ ಅನ್ನೋದನ್ನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಅವ್ರ ಜೊತೆ ಬಂದು ನಿಮಗೆ ಅಲ್ಲಲ್ಲೇ ಸಣ್ಣ ಸಣ್ಣ ಗುಂಪುಗಳಿಗೆ ನಿಮಗೆ ನಾನು ತರಬೇತಿ ಕೊಡ್ತೇನೆ ಅಂತ ಹೇಳಿ, ಅದು ನನ್ನ ಖರ್ಚಿನಲ್ಲೇ ಬರ್ತೇನೆ. ನೀವು ಅದಕ್ಕೋಸ್ಕರ ಖರ್ಚು ಮಾಡಬೇಡಿ. ಯಾಕೆ ಅಂತಂತಂದರೆ ರೈತರಿಂದ ತಗೊಂಡು ಒಬ್ಬ ಪಶುವೈದ್ಯ ಅದು ವೃತ್ತಿ ಅಲ್ಲ. ರೈತರಿಗೆ ನಾವು 2 ಲೀಟ್ರ್ ಹಾಲು ಜಾಸ್ತಿ ಆದಂಗೆ ಮಾಡಿದರೆ ಒಂದು ದಿವಸ 80 ರೂಪಾಯಿ, ತಿಂಗಳಿಗೆ 5,454 ರೂಪಾಯಿ ಹೆಚ್ಚಿಗೆ ಆದಾಯ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕೇ ಹೊರತು ನಿಮ್ಮಿಂದ ತರಿಸ್ಕೊಂಡು ತಿನ್ನುವಂಥ ಹವ್ಯಾಸ ಖಂಡಿತವಾಗಲೂ ನನಗಿಲ್ಲ. ನನ್ನ ಖರ್ಚಿನಲ್ಲೇ ಬಂದು ನಿಮಗೆ ಈ ತರಬೇತಿಯನ್ನು ಅನೇಕ ಬಾರಿ ನಾನು ಕೊಡ್ತೇನೆ ಅಂತ ಹೇಳಿ, ನಾನು ಸೀತಾರಾಮ್ ಅವರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಅವರಿಗೆ ನೇರವಾಗಿ ಮಾತಾಡ್ತೇನೆ. ಆಮೇಲೆ ಈ ಒಂದು ಸ್ಲಾಟರಿಂಗು ಶುರುವಾದರೆ, ಇದು ಮರಿಗಳನ್ನು ಕಟಾವು ಮಾಡ್ತಕ್ಕಂಥ ಅಥವಾ ಕುರಿಗಳನ್ನು ಕಟಾವು ಮಾಡ್ತಕ್ಕಂಥ ಇದು ಶುರುವಾದರೆ, ಈ ಮೈಕ್ರೋ ಅಥವಾ ಟೈನಿ ಅಬಟಾಯರ್ಸ್ ಅಂತ, ಸ್ಮಾಲ್ ಸ್ಕೇಲ್ ಅಬಟಾಯರ್ಸ್ ಅಂತ ಇದ್ದಾವೆ. ಆಮೇಲೆ ಮಿನಿ ಅಬಟಾಯರ್ಸ್ ಅಂತ ಇದ್ದಾವೆ.
ಆಮೇಲೆ ಮೀಡಿಯಂ ಸ್ಕೇಲ್ ಅಬಟೈರ್ಸ್, ಆಮೇಲೆ ಲಾರ್ಜ್ ಸ್ಕೇಲ್ ಪ್ರತಿ ದಿವಸ ಸಾವಿರಾರು ಕುರಿಗಳನ್ನು ಸ್ಲಾಟರ್ ಮಾಡ್ತಕ್ಕಂಥ ಕಸಾಯಿಖಾನೆಗಳು, ಕನ್ನಡದಲ್ಲಿ ಹೇಳಿದ್ರೆ ಕಸಾಯಿಖಾನೆಗಳು ಅಥವಾ ಸ್ಲಾಟರ್ ಹೌಸ್ ಅಂತ ಇದೆಲ್ಲನೂ ಕೂಡ ಬೇಕಾಗುತ್ತೆ. ಇದ್ರ ಬಗ್ಗೆನೂ ಕೂಡ ವಿವರವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾರಂಭದಲ್ಲಿ ಬೇಕಾಗಿರ್ತಕ್ಕಂಥ ಒಂದು 5ರಿಂದ 50 ಮರಿಗಳನ್ನು ಪ್ರತಿನಿತ್ಯ ಅಥವಾ ವಾರಕ್ಕೆ 2-3 ದಿವಸ ಸ್ಲಾಟರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೌಕರ್ಯದ ಬಗ್ಗೆ ಇದನ್ನು ನಿಮಗೇ ನಾನು ನೇರವಾಗಿ ಅಲ್ಲೇ ಬಂದು ಹೇಳ್ತೇನೆ. ಇಲ್ಲಿ ಎಲ್ಲರಿಗೂ ಇಲ್ಲಿ ಪಂಡಿತರೇ, ಆದ್ದರಿಂದ ಇವರಿಗೆ ಇಷ್ಟವಿಲ್ಲದ ವಿಷಯನ ಇವ್ರ ಮುಂದೆ ತೋಡಿಕೊಂಡು ನನಗೇನು ಅದರ ಪ್ರಯೋಜನ ಏನು ಇಲ್ಲ ಅಂತ ಹೇಳ್ತಾ, ಆಮೇಲೆ ಈ CFPO, ಈ ಚಿಂತಾಮಣಿ ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಬೆಳೆದ ಹಾಗೆಲ್ಲ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದ ಹಾಗೆ ಅದು ಹೇಗೆ ಬೆಳೀತದೆ ಅಂತ ನಾನು ಮುಂದೆ ಹೇಳ್ತೇನೆ. ಈ ಸ್ಕಿನ್ ಕ್ಯೂರಿಂಗ್ ಯೂನಿಟ್ ಬೇಕು, ಚರ್ಮ ಹದ ಮಾಡ್ತಕ್ಕಂಥ ಒಂದು ಯೂನಿಟ್. ಈ ಮಾಂಸದ ಇಂಡಸ್ಟ್ರಿನೇ ಬೇರೆ, ಇದು ಸಪ್ಲೈಯೇ ಬೇರೆ. ಚರ್ಮ ಹದ ಮಾಡ್ತಕ್ಕಂಥದ್ದು ಯಾಕೆ ಚರ್ಮ ಅಂತಂತಂದರೆ, ಈ ಎಲಗ, ಕೆಂಗೂರಿ ಅಂತ ಎಳೆ ಮರಿಗಳ 9 ತಿಂಗಳ ಮರಿಗಳನ್ನು ಸ್ಲಾಟರ್ ಮಾಡಿದಾಗ ಆ ಚರ್ಮ ಬಹಳ ಎಕ್ಸ್ಪೆನ್ಸಿವ್, ಅದರಲ್ಲೂ ಕುರಿ ಚರ್ಮ ಬಹಳ ಎಕ್ಸ್ಪೆನ್ಸಿವ್ ಹೈಡ್ ಅದು. ಆಮೇಲೆ ಭಾಳ ಎಕ್ಸಲೆಂಟ್ ಇದು ಜಾಕೆಟ್ಸು, ವ್ಯಾನಿಟಿ ಬ್ಯಾಗ್ಸು ಮತ್ತಿತರ ಭಾಳ ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಕ್ಕಂಥ ಕೆಲವು ಪ್ರಾಡಕ್ಟ್ಸನ್ನು ಇದರಿಂದ ಮಾಡೋದಕ್ಕಾಗುತ್ತೆ. ಆದ್ದರಿಂದ ನೀವು ಇದು ಒಂದು ಪ್ರಾರಂಭ ಆಗುತ್ತೆ. ಇದು ಅಡಿಷ್ನಲ್, ಇದು ತಕ್ಷಣಕ್ಕೆಲ್ಲ, ಕ್ರಮೇಣ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆಮೇಲೆ ಈ ಶೀಪ್ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕುರಿಗಳನ್ನು ಸ್ಲಾಟರ್ ಮಾಡ್ತಾ ಇರೋದ್ರಿಂದ, ಬಹಳ ವೈಜ್ಞಾನಿಕವಾಗಿ ಇದನ್ನು ಸ್ಲಾಟರ್ ಮಾಡೋದ್ರಿಂದ ಈ ಕುರಿಯ ಇಂಟೆಸ್ಟೈನ್ ಕ್ಯೂರಿಂಗ್ ಯೂನಿಟ್ ಇದು ಈ ಆಪರೇಷನ್ನಲ್ಲಿ ಕ್ಯಾಟ್ಗಟ್ಗೆಗೋಸ್ಕರ ಆಪರೇಷನ್ನು, ಪಶುವೈದ್ಯ ಮತ್ತು ಮನುಷ್ಯರ ಆಪರೇಷನ್ನಲ್ಲಿ ಹೊಲಿಗೆ ಹಾಕೋದಕ್ಕೆ ಉಪಯೋಗಿಸ್ತಕ್ಕಂಥ ದಾರ ಕುರಿಯ ಕರುಳಿನಿಂದ ಮಾಡಿದ ಒಂದು ದಾರ ಇದು. ಇದರೂ ಕೂಡ ಇದು ಒಂದು, ಅಲ್ಲೋ ಕೆಲವು ಸಿಂಥೆಟಿಕ್ಕು 1 or 2 ಸಿಂಥೆಟಿಕ್ಕು ಫಾರ್ ಹಾರ್ಡ್ ಸ್ಕಿನ್ ಇದಕ್ಕೆ ಉಪಯೋಗಿಸ್ತಾ ಇದ್ದರೂ ಕೂಡ ಈಗಲೂ ಕೂಡ ಕ್ಯಾಟ್ಗಟ್ಟನ್ನು ಉಪಯೋಗಿಸ್ತಾರೆ. ಇದು ಒಂದು ಯೂನಿಟ್ ಬೇರೆ ಪ್ರಾರಂಭ ಆಗಬೇಕಾಗುತ್ತೆ. ಇದು 2ನೇ ಒಂದು ಮಹಾಸಂಸ್ಥೆಯೇ ಆಗೋಗ್ತದೆ. ಆಮೇಲೆ ಈ ಇಷ್ಟೊಂದು ಪ್ರಾಣಿಗಳನ್ನು ಕಟಾವು ಮಾಡೋದ್ರಿಂದ ಅದನ್ನು ಬ್ಲೀಡ್ ಮಾಡಿ ಆ ಬ್ಲಡ್ ಮೀಲ್, ಆ ಬ್ಲಡ್ಡನ್ನು ಒಣಗಿಸ್ತಕ್ಕಂಥ, ಡ್ರೈ ಮಾಡ್ತಕ್ಕಂಥದ್ದು, ಅದನ್ನು ಬೇರೆ ಇತರೆ ಇದರಲ್ಲಿ ಉಪಯೋಗಿಸ್ತಕ್ಕಂಥ ಬ್ಲಡ್ ಮೀಲ್ ಇಂಡಸ್ಟ್ರಿನೇ ಒಂದು, ಅದೇ ಒಂದು ಪ್ರತ್ಯೇಕವಾದಂಥ ಒಂದು ಇಂಡಸ್ಟ್ರಿ ಪ್ರಾರಂಭ ಆಗುತ್ತೆ. ಇದು 3ನೇ ಇಂಡಸ್ಟ್ರಿ. ಇದು ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ. ಆಮೇಲೆ ಇದು ಹೇಗೆ ಬೆಳೀತದೆ ಅಂತಂತಂದರೆ, ನಿಮಗೆ 1946ರಲ್ಲಿ ಆನಂದ್ ಅಂತಕ್ಕಂಥ ಒಂದು ತಾಲ್ಲೂಕಿನಲ್ಲಿ, ಖೈರಾ ಜಿಲ್ಲೆ, ಗುಜರಾತ್, ಅಲ್ಲಿ ಈ ಅಮೂಲ್ ಅಂತಕ್ಕಂಥ ಆನಂದ್ ಮಿಲ್ಕ್ ಯೂನಿಯನ್ ಅಂತ, ಅಮೂಲ್ ಅಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ, ಇದು ಅಮೂಲ್ ಅಂತಂದರೆ ಇವತ್ತು ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಅಮೂಲ್. ಆಮೇಲೆ ಅನ್ಆರ್ಗನೈಸ್ಡ್ ಫಾರ್ಮರ್ಸ್ನೆಲ್ಲ ಒಂದುಗೂಡಿಸಿ, ಲಕ್ಷೋಪಲಕ್ಷ ರೈತರನ್ನು ಒಂದುಗೂಡಿಸಿ ಅವರಿಗೆ ಭುಜಬಲ ಪರಾಕ್ರಮಗಳನ್ನು ಕೊಟ್ಟಂಥ ಒಂದು ಸಂಸ್ಥೆ ಅಮೂಲ್. ಅದು ಕೂಡ 1946ರಲ್ಲಿ ಇದೇ ಥರ ಪ್ರಾರಂಭ ಆಗಿತ್ತು. ನಮ್ಮ ಸೀತಾರಾಮ್ ಅವರ ಪ್ರಕಾರ ಅವರು ಹೇಳಿದರು ನಿನ್ನೆ ಸಾಯಂಕಾಲ, ಅವತ್ತಿನ ದಿವಸ ಮೊದಲನೇ ದಿವಸ 2.5 ಕ್ಯಾನ್ ಹಾಲು ಮಾತ್ರ ಸಂಗ್ರಹಣೆ ಆಗಿದ್ದು ಅಂತ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಒಂದು ವಿಷನ್.
ಇವತ್ತಿನ ದಿವಸ ಅದು ಅಮೂಲ್ ಆಗಿ ಬೇರೆ ರಾಜ್ಯಗಳಲ್ಲಿ ನಮ್ಮಲ್ಲಿ ನಂದಿನಿ ಮತ್ತು ಈ 30 ಜಿಲ್ಲೆಗಳಲ್ಲಿ 13 ನಮ್ಮ ಮಿಲ್ಕ್ ಯೂನಿಯನ್ಸ್ ಏನಿದೆ ಇದೆಲ್ಲನೂ ಕೂಡ ಮೋಸ್ಟ್ ಅನ್ಆರ್ಗನೈಸ್ಡ್ ಫಾರ್ಮರ್ಸ್ಗೆ ಇದು ಒಂದು ಭುಜಬಲ ಪರಾಕ್ರಮವನ್ನು ತಂದುಕೊಟ್ಟಂಥ ಒಂದು ಇದು ಅದೇ ಪ್ರಮಾಣದಲ್ಲಿ ಇದು ಕೂಡ ಬೆಳೀತದೆ. ಇದು ಸತ್ಯವಾದ ಮಾತಿದು. ಬೆಳೀಲಿ ಅಂತ ಹೇಳಿ ನಾವೆಲ್ಲ ಹಾರೈಸ್ತೇವೆ ಅಂತ ಹೇಳಿ ಹಾರೈಸ್ತೇವೆ. 80 ವರ್ಷಗಳ ನಂತರ ಈ ರೀತಿಯಾಗಿ ನಾವು ಅಮೂಲನ್ನು ಕಾಣ್ತಾ ಇದ್ದೇವೆ. ಕೆಲವೇ ವರ್ಷಗಳಲ್ಲಿ, ಇವತ್ತಿನಿಂದ ಕೆಲವೇ ವರ್ಷಗಳಲ್ಲಿ ಈ ಒಂದು ಅವಿಕಾ ಮೀಟು ಕೆಲವು ಪ್ರಮುಖ ನಗರಗಳಿಗೆ ಇವರು ಸಪ್ಲೈ ಮಾಡಕ್ಕೆ ಸಾಧ್ಯವಾಗಲ್ಲ. ಗ್ರಾಮಾಂತರ ಪ್ರದೇಶ ಬಿಡಿ, ಕೆಲವು ಬೆಂಗಳೂರು ನಗರ, ಚೆನ್ನೈ ಅಥವಾ ಇತ್ತಿತರೆ ಸುತ್ತಮುತ್ತ ಇರ್ತಕ್ಕಂಥ ಪ್ರಮುಖ ನಗರಗಳಿಗೆ ನಿಮ್ಮಿಂದ ಮಾಡೋಕ್ಕೆ ಸಾಧ್ಯವಾಗದೆ ಅಷ್ಟು ಡಿಮಾಂಡು ಇದು ಪ್ರಾರಂಭ ಆಗುತ್ತೆ. ಈ ರೀತಿ ಬೆಳೀತದೆ. ಇವತ್ತಿನ ದಿವಸ ಅಮೂಲ್ ಹೇಗೆ ಒಂದು ಎಲ್ಲಿ ಹೋದರೂ ಕೂಡ ಹಾಲಿನ ಸಂಸ್ಕರಣೆ, ಲಿಕ್ವಿಡ್ ಮಿಲ್ಕ್ ಮಾರ್ಕೆಟಿಂಗೇ ಬೇರೆ, ಮಿಲ್ಕ್ ಪೌಡರು ಒಂದು ಇದೇ ಬೇರೆ, ಅಥವಾ ಪ್ರಾಡಕ್ಟ್ಸೇ ಬೇರೆ, ಬೆಣ್ಣೆ, ತುಪ್ಪ ಇತ್ಯಾದಿ ಹಾಲಿನ ಉತ್ಪನ್ನಗಳ ಘಟಕಗಳು ಬೇರೆ ಬೇರೆ ಯೂನಿಯನ್ನಲ್ಲಿ ಹೇಗೆ ಪ್ರಾರಂಭವಾಯಿತು, ಅದು ಚಿಂತಾಮಣಿ ಒಂದು ಆನಂದಿಗೆ ಹೋಲಿಸ್ತಾ ಇದ್ದೇನೆ. ಚಿಂತಾಮಣಿನ ಒಳ್ಳೆ ಎಂಥ ಮಣಿ ಅದು ಚಿಂತಾಮಣಿ. ಇದು ನಾನು ಕೋಲಾರ ಅಂತಂತಂದರೆ ಚಿಕ್ಕಬಳ್ಳಾಪುರನ ವಿಭಾಗ ಮಾಡಿರ್ತಕ್ಕಂಥದ್ದಲ್ಲ. 12 ತಾಲ್ಲೂಕು. ನಾನು ಕೋಲಾರ ಅಂತಂದರೆ ಅಥವಾ ಚಿಂತಾಮಣಿ ಅಂತ ಹೇಳಿದ ತಕ್ಷಣವೇ ವಿಭಾಗಕ್ಕೆ ಮೊದಲು ಇದ್ದಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 12 ತಾಲ್ಲೂಕುಗಳು ಕೂಡ ಸೇರಿ ಇದು ಕೋಲಾರ ಅಂತ. ಏನೋ ಕಾರಣದಿಂದ ಅದನ್ನು 2 ಭಾಗ ಮಾಡಿ ಇದನ್ನು ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಚಿಕ್ಕಬಳ್ಳಾಪುರ ಒಂದು ಒಂದು ಜಿಲ್ಲೆಯನ್ನು ಮಾಡಿಕೊಂಡಿದ್ದಾರೆ. ಅದು ಬೇರೆ. ನಾನು ಯಾವುದೇ ಒಂದು ಅಭಿವೃದ್ಧಿ ವಿಷಯ ಮಾತಾಡಿದ್ರು ಕೋಲಾರ ಅಂತಂದರೆ 12 ತಾಲ್ಲೂಕುಗಳು. ಆ ಪ್ರಮಾಣದಲ್ಲಿ ಇದು ಖಂಡಿತವಾಗಲೂ ಕೂಡ ಇದು ಬೆಳೆಯುತ್ತೆ. ಹೀಗೆ ಈ ಒಂದು ಮಾಂಸ, ಬ್ಲಡ್ ಮೀಲು, ಶೀಪ್ ಇಂಟೆಸ್ಟೈನು ಮತ್ತು ಇನ್ನಿತರೆ ಇದೆಲ್ಲಕ್ಕೂ ಕೂಡ ಈ ಬಹಳ ಅಪಾರವಾದಂಥ ನೀರು ಬೇಕಾಗುತ್ತೆ. ಇದ್ದಂಥ ಕೋಲಾರ ಇವತ್ತಿನ ದಿವಸ 600 ಅಡಿನಲ್ಲೇ ನೀರು ಸಿಗೋ ಹಾಗೆ ಆಗಿದೆ. ಇದು ಮಳೆಯಿಂದಲ್ಲ. ಇದು ಈ ಅಂಡರ್ಗ್ರೌಂಡು ಇದಕ್ಕೆ ಕೆರೆಗಳನ್ನು ತುಂಬೋದರಿಂದ ಈ 12 ಜಿಲ್ಲೆನಲ್ಲೇ 4300 ಕೆರೆಗಳಿದ್ದಾವೆ. ಇಡೀ ಕರ್ನಾಟಕದಲ್ಲಿ 26,000 ಕೆರೆಗಳಿದ್ದರೆ ಈ 12 ತಾಲ್ಲೂಕಿನಲ್ಲೇ 4,299 ಕೆರೆಗಳಿದ್ದಾವೆ. ಇದು ಯಾಕೆ ಅಂತಂದರೆ ಅಂದಿನ ಕಾಲದಲ್ಲೇ ವಿಜಯನಗರ ಸಾಮ್ರಾಜ್ಯದ ಅರಸರು, ಆಗ ಕೃಷ್ಣದೇವರಾಯರು ಈ ಕೆರೆಗಳನ್ನು ಕಟ್ಟಿಸಿದ್ರು. ಪದೇ ಬರಗಾಲ ಬರುತ್ತೆ ಅಂತ ಹೇಳಿ 4 ವರ್ಷಕ್ಕೊಮ್ಮೆ ಬರಗಾಲ ಬರುತ್ತೆ. ನಾರಾಯಣ ಸ್ವಾಮಿ ಅವರೇ, ಈ 4 ವರ್ಷಕ್ಕೊಮ್ಮೆ ಬರಗಾಲ ಬರುತ್ತೆ. ಈ ಕೋಲ್ಮನ್ ಅವರ 60 ವರ್ಷದ ಮಾಹಿತಿಯನ್ನು ನಾನು ಯಾಕೆ ಬರಗಾಲ ಬರುತ್ತೆ ಅಂತ ಹೇಳಿ ಸತತವಾಗಿ ಸುಮಾರು ತಿಂಗಳುಗಳ ಕಾಲ ಅಧ್ಯಯನ ಮಾಡಿದ್ದೆ. ಬರಗಾಲ ಬರೋದು ನಿಜ, ಆದರೆ ಯಾಕೆ ಬರುತ್ತೆ ಗೊತ್ತಿಲ್ಲ. ಬರಗಾಲ ಬಂದ ತಕ್ಷಣವೇ ಸಮೃದ್ಧಿಯಾದ ಮಳೆ ಬೆಳೆ, 2ನೇ ವರ್ಷ ಸಮೃದ್ಧಿಯಾದ ಮಳೆ ಬೆಳೆ ಮತ್ತು 100ಕ್ಕೆ 100ರಷ್ಟು ಬೆಳೆ ಆಗುತ್ತೆ. ಆದರೆ ಅದು ರೈತನ ಬಾಯಿ ಸೇರೋದಿಲ್ಲ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಡಿಸ್ಟ್ರಕ್ಟಿವ್ ಸೈಕ್ಲೋನ್ಸ್, ಪೆಸ್ಟ್ಸ್ ಆ್ಯಂಡ್ ಡಿಸೀಸಸ್. 3ನೇ ವರ್ಷ 50% ಕ್ರಾಪ್ ಬರುತ್ತೆ. 4ನೇ ವರ್ಷ ಪುನಃ ಬರಗಾಲ. ಇದು
ಇದೇ ಥರ ಕ್ರಮಬದ್ಧವಾಗಿ ಇದು 60 ವರ್ಷಗಳ ಮಾಹಿತಿನಲ್ಲಿ ನನಗೆ ಕಂಡು ಬಂದಿದೆ. ಆದರೆ ಬರಗಾಲ ಯಾಕೆ ಬರುತ್ತೆ, ಈ ಈ ವಾತಾವರಣದ ವೈಪರೀತ್ಯತೆ ಯಾಕಾಗುತ್ತೆ ಅಂತ ಹೇಳಿ ಈ ಮೆಟಲರಾಜಿಕಲ್ ಲ್ಯಾಬೊರೇಟರಿ ಪವನ, ನೀವು ನಿಮ್ಮ ಭಾಷೆಯಲ್ಲಿ ಪವನ ವೀಕ್ಷಣಾಲಯದ ಮಾಹಿತಿ ನಾವು ಓದಿದ್ದೇನೆ, ಆದರೆ ಯಾಕೆ ಅಂತ ಗೊತ್ತಿಲ್ಲ. ಈ ರೀತಿಯಾಗಿ ಈ ಒಂದು ಈ ಸಂಸ್ಥೆ ಅದೇ ಪ್ರಕಾರವಾಗಿ ಬೆಳೀಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಿರಿಯ ಪಶುವೈದ್ಯರು ರೈತರ ಸೇವೆಗೋಸ್ಕರನೇ ಅವರವರ ಕೆಪ್ಯಾಸಿಟಿನಲ್ಲಿ ಅವರವರ ಅವಧಿನಲ್ಲಿ ದುಡಿದು ಅವ್ರದ್ದೇ ಆದಂಥ ಒಬ್ಬೊಬ್ಬರನ್ನ ಕೇಳಿದರೂ ಕೂಡ ಅವರದೇ ಆದಂಥ ಇದಿದೆ. ಆಮೇಲೆ ಇದಕ್ಕೆಲ್ಲ ಬೆನ್ನೆಲುಬಾಗಿ ವರ್ಗೀಸ್ ಕುರಿಯನ್ನವರ ಹಾಗೆ ವಿಷನರಿ ನಮ್ಮ ಮಹಾ ಕಾರ್ಯದರ್ಶಿ ಸೀತಾರಾಮ್ ಅವರು ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವರನ್ನ 14 ಜನನ ಕರ್ಕೊಂಡು ಹೈದರಾಬಾದ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಇವರ ಯೋಗಕ್ಷೇಮ, ವಸತಿ, ಊಟ, ಸೌಕರ್ಯ, ಇವರ ಆರೋಗ್ಯ ಎಲ್ಲ ನೋಡಿಕೊಂಡಿದ್ದನ್ನು ನೋಡಿದರೆ ನಿಮಗೆ ದೇವರು ಎಲ್ಲ ಶಕ್ತಿಯನ್ನು ಕೊಡಲಿ. ಇದಕ್ಕೆ ನಿಮ್ಮ ವಿಷನ್ಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅಂತ ಹೇಳಿ ಭರವಸೆ ಕೊಡ್ತಾ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಈ 4 ಮಾತುಗಳನ್ನು ಮುಗಿಸ್ತೀನಿ. ಇಂದು ಅವಿಸ್ಮರಣೀಯ ಭಾಷಣ ನೀಡಿದಂಥ ಡಾಕ್ಟರ್ ಎಂ ಕೈಲಾಸ್ ಅವರಿಗೆ ನಾವು ಶಿರೋಣಿ. ಆದರೆ ಇದು 1 ವರ್ಷದ ಕೋರ್ಸ್, ಇದು ಅವೇ ಕಾಯುವುದು. ಇದು ಕಳೆದ ಮಾರ್ಚ್ನಲ್ಲಿ ಪ್ರಾರಂಭ ಆಗ್ಬೇಕಾದ್ರೆ ಶ್ರೀನಿವಾಸ ರೆಡ್ಡಿ, ಪ್ರದೀಪ್ ಅಂತೂ ನಾನು 15 ವರ್ಷದಿಂದ ಅವ್ರ ಕುರಿ ಸಾಕಣೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದೆ. ಅವ್ರ ಜೊತೆಗೆ ಇನ್ನುಳಿದವ್ರು ಏನು ಯೂನಿಫಾರ್ಮ್ಲಿದ್ದಾರೋ ಎಲ್ಲ ಸೇರಿಕೊಂಡು ಇದಕ್ಕೆ ಒಂದು TMR ಫೀಡನ್ನು ತರಿಸಿ ನಾವು ಸಾಕಬೇಕಂತೇಳಿ ಮಾತನಾಡ್ತಾ ಇದ್ದಾಗ, ಅವರು ಮನೆ ಬಾಡಿಗೆ ಇಡಬೇಕಂತ ಇರ್ತಿದ್ದಾಗ JV ನಾರಾಯಣಸ್ವಾಮಿ, ಚಿಂತಾಮಣಿ ಥಿಯೇಟ್ರ್ ಮಾಲೀಕರು, ಅವರು ನನ್ನ ಸ್ನೇಹಿತರು, ಕ್ಲಾಸ್ಮೇಟ್, ಹೈಸ್ಕೂಲ್ನಲ್ಲಿ ಬಂದಿದ್ದಾರೆ. ಅವರು ನಿಂತ್ಕೊಳ್ಳಿ ಸರ್, ಅವರು ಬೇರೆ ಎಲ್ಲೆಲ್ಲ ಯಾಕೆ ಕೊಡ್ತೀವಿ, ನಂತರ ಇವರು ಕಟಾವು ಮಾಡಬೇಕಂತ ಕಸಾಯಿಖಾನೆಗೆ ಒಂದು ಶೆಡ್ ಹಾಕ್ಬೇಕಂದಾಗ ಅವ್ರದೇ ಸಂಘದ ಇನ್ನೊಬ್ಬ ಸದಸ್ಯ, ಅವರು ಈ ಸಂಘದ ಉಪಾಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಅಂತ ಮಾಡಿಕೆರೆ, ಅವರು ನನ್ನದೇ ಜಾಗ ಇದೆ ರೋಡಲ್ಲೇನೆ ಮಾಡಿಕೆರೆ ಕ್ರಾಸಲ್ಲಿ, ಅದನ್ನೇ ಫ್ರೀಯಾಗಿ ಕೊಡ್ತೀನಿ ಅಂತೇಳಿ ಅವರೇ ಫ್ರೀಯಾಗಿ ಕೊಟ್ಟು ಅಲ್ಲಿ ಪ್ರಾರಂಭ ಆಗಿ ಮಟನ್ನು ಈಗ ಕಟಾವು ಮಾಡಿ ಹೋಗ್ತಾ ಇದೆ. ಸೊ ಇದು ಪ್ರಾರಂಭ ಆಗಿ ಬಂದಾಗ ಈ ಗುಂಪು ಹಾಗೆ ನಡೀತಿತ್ತು. ಅದನ್ನು ಒಂದು ಸಾಂಸ್ಥಿಕ ರೂಪಕರಣ ಮಾಡೋಣ ಅಂತೇಳಿ ನಾನು ಬೈಲಾಸ್ ಮಾಡಿಕೊಟ್ಟೆ. ಅದನ್ನು ಸೇರಿಸಿ ಅಕ್ಟೋಬರ್ 31ರಂದು ರಿಜಿಸ್ಟರ್ ಆಯ್ತು ಅದು ಸಂಘ, ಚಿಂತಾಮಣಿ ಫಾರ್ಮರ್ ಫುಡ್ ಆರ್ಗನೈಸೇಷನ್ ಅಂತ. ಅದವರೆಗೂ ಇನ್ಫಾರ್ಮಲ್ ಗ್ರೂಪ್ ಆಗಿದ್ದು, ಅದು ಅಸ್ತಿತ್ವಕ್ಕೆ ಬಂತು ಒಂದು ಸಾಂಘಿಕ ರೂಪವಾಗಿ. ಅದು ಹಾಗೇನು ಇದನ್ನು ಯಾಕೆ ನಾವು ಈ ಮಟನ್ ಏನು ಕೊಡ್ತಿದ್ದಾರೆ ನಗರಕ್ಕೆ ಸರ್ವೈವ್ ಮಾಡಿ ರೈತರಿಗೆ ಹೆಚ್ಚು ಬೆಲೆ ಸಿಗಬೇಕಂತ ನಾನು ಒಂದು ಚರ್ಚೆ ಮಾಡಿದೆ. ಅಮೆಜಾನ್ ಹತ್ರ ಒಂದು ಸಭೆ ಮಾಡಿದೆ. ಅವರು ಸಭೆಯಲ್ಲಿ ನಾವು ತೆಗೆದುಕೊಳ್ತೀವಿ, 2 ದಿವಸಕ್ಕೊಮ್ಮೆ ನಮ್ಗೆ ಬೇಕಾಗ್ತದೆ 200-300 kg ಕೊಡಿ, ಆದರೆ ನಮಗೆ FSSAI ಸರ್ಟಿಫಿಕೇಟ್ ಬೇಕು, ಅಲ್ಲಿ ನೀರು ಬಳಸೋ ವಾಟರ್ ಎಕ್ಸ್ಚೇಂಜ್ ರಿಪೋರ್ಟ್ ಬೇಕು, ಅಲ್ಲಿ ಕಟಾವು ಮಾಡೋವ್ರದ್ದು ಹೆಲ್ತ್ ಸರ್ಟಿಫಿಕೇಟ್ ಬೇಕು ಅಂದರು. ಅವೆಲ್ಲವೂ ಕೂಡ ಮಾಡಿಸಿದ್ವಿ, ಎಲ್ಲ ಬಂದಿದೆ. ಈಗ ಇದನ್ನು ಈ ಬಿಡುಗಡೆ ಆಹ್ವಾನ ಪತ್ರಿಕೆನ ನಾನು ಅದೇ ಹೈದರಾಬಾದಿನ ಡೈರೆಕ್ಟ್ ನಿರ್ದೇಶಕರು ಅವರಿಗೆ ಮತ್ತು CSWR ನಿರ್ದೇಶಕರು ಅವ್ರಿಗೂ ಕಳಿಸಿದ್ದೆ. ಅವರೆಲ್ಲ ನಮಗೆ ಶುಭ ಕೋರಿ ಕಳಿಸಿದ್ದಾರೆ. ಜೊತೆಗೆ CSWR ನಿರ್ದೇಶಕರಾದ ಡಾಕ್ಟರ್ ಅರುಣ್ ಕುಮಾರ್ ಟೊಮಾರ್ ಅಂತ, ಅವರು ತಕ್ಷಣವೇ ಅದನ್ನು ಮಾಡಿ ಈ ಸಂಸ್ಥೆಯನ್ನು ನಮ್ಮ CSWR ಅಗ್ರಿ ಬಿಸಿನೆಸ್ ಇನ್ಕ್ಯುಬೇಷನ್ ಸೆಂಟರಲ್ಲಿ ನೋಂದಾಯಿಸಿ ಅಂತೇಳಿ ಅವ್ರ ಅಧಿಕಾರಿಗಳಿಗೆ ಹೇಳಿ, ಅವ್ರ ಅಧಿಕಾರಿ ಮೊನ್ನೆ ರಾತ್ರಿ ನನಗೆ 8 ಗಂಟೆಲ್ಲ ಮಾಡಿದರು. ಈಗ ಹೇಳಿದ್ದಾರೆ ಅದನ್ನು ನೀವು ಮಾಡಿಸಿ ಅಂತ. ಅದು ಪ್ರೊಫಾರ್ಮ ಕಳಿಸಿ ಅಂದೆ. ಮೊನ್ನೆ ರಾತ್ರಿ 8 ಗಂಟೆಲ್ಲ ಕಳಿಸಿದರು. ಆಗ ನಾನು ಪ್ರದೀಪ್ ಅವ್ರು ಕಳಿಸಿ ಹೀಗಿದೆ ಅಂತ ಮಾಡಿ ಅಂತ, ಮಾಡ್ಬೋದು ಸಹ ಅನುಕೂಲ ಆಗುತ್ತೆ ಮಾಡಿ ಅಂದೆ. 9,440 ರೂಪಾಯಿ ಇಮಿಡಿಯೇಟಾಗಿ ಕೊಡಬೇಕದು ನೋಂದಣಿ ಶುಲ್ಕ. ಆಗಲೇ ಫೋನ್ಪೇಲಿ ಹಾಗೆ ಮಾಡಿ ಆಗಲೇ 8 ಗಂಟೆಗೆ ಬಂದಿದ್ದು 8:15 ನೋಂದಣಿ ಆಯಿತು, ಕಳಿಸ್ಬಿಟ್ರು. ಇವತ್ತು ಈ ಸಭೆಗೆ ಬರಬೇಕಾದ್ರೆ ಪ್ರದೀಪ್ ಹೇಳಿದರು, ಸರ್ ನಾನು ಬರಬೇಕಾದ್ರೆ ಮಧ್ಯೆ ತಕ್ಷಣ ಮೆಸೇಜ್ ಬಂತು ಅಲ್ಲಿಂದ, ನಿಮ್ಮ ಸಂಘನ ಯಶಸ್ವಿಯಾಗಿ ನಮ್ಮ ABICನಲ್ಲಿ ನೋಂದಾವಣಿ ಮಾಡಿದ್ದೀವಿ ಅಂತೇಳಿ ಮೆಸೇಜ್ ಬಂತಂತ. ಅವ್ರು ಬರ್ತಾರೆ ಕಾರ್ಡ್ ನಿಲ್ಲಿಸಿ ಕೇಳಿದೆ ಅಂತ ನನಗೆ ಪಾಸ್ ಆದ. ಸೊ ಇದರಲ್ಲಿ ಬಂದಂಥ ಇದು ಮುಂದೆ ಈಗ ಡಾಕ್ಟರ್ ಕೈಲಾಸ್ ಅವರು ಭಾಳಷ್ಟು ಮುಂದೆ ತಂತ್ರಜ್ಞಾನದ ಬಗ್ಗೆ ಭಾಳಷ್ಟು ಎತ್ತಿದ್ರು, ಪ್ರಶ್ನೆಗಳಿತ್ತಿದ್ರು. ಇವೆಲ್ಲಕ್ಕೂ ಕೂಡ ಈ
ಅಗ್ರಿ ಬಿಸ್ನೆಸ್ ಇನ್ಕ್ಯುಬೇಷನ್ ಸೆಂಟರ್ CSWRI ಇದಕ್ಕೆಲ್ಲಕ್ಕೂ ಬೇಕಾದ ತಾಂತ್ರಿಕತೆ ಮಾರ್ಗದರ್ಶನ ಇವನ್ ಹಣಕಾಸಿನ ಸವಲತ್ತು ಕೂಡ ಕೊಡೋಕ್ಕೆ ಮುಂದೆ ಬಂದಿದೆ. ಸೊ ಅದು ನೀವು ಹೇಳಿದಾಗೆ ಮುಂದೆ ಬೆಳೆದಕ್ಕೆಲ್ಲ ಅವಕಾಶ ಇದೆ. ಜೊತೆಗೆ ಕೆಲವು ಪ್ರೈವೇಟ್ ಇನ್ವೆಸ್ಟರ್ಸ್ ಕೂಡ ಇದಕ್ಕೆ ಬೆಳೆದಕ್ಕೆ ಮುಂದೆ ಬಂದಿದ್ದಾರೆ. ಬ್ಯಾಂಕ್ಗಳು ಕೂಡ ಸಂಪರ್ಕ ಮಾಡಿ ಹೆಚ್ಚು ಜನರು ಸಾಕಲಿಕ್ಕಂತ ಅವರು ಬಂದಿದ್ದಾರೆ. ಸೊ ಮುಂದೆ ಅವ್ರು ಹೇಳಿದಾಗೆ ಅಮೂಲ್ಯ ಬೆಳೆದಂಗೆ ಬೆಳಿಬೋದು. ಆದರೆ ನಮ್ಮ ಒಂದು ದೂರದೃಷ್ಟಿ ಬೇಕು, ಅದು ಯಾವ ರೀತಿ ಮಾಡ್ಬೇಕಂತ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಕಟಾವಾದಷ್ಟು ಮರಿಗಳು ಸರಬರಾಜು ಸಾಕೋರಾಗಬೇಕು. ಅದಕ್ಕೆ ಏನು ಹೇಗೆ ಸಾಕು ಮಾಡೋಕೆ ಹೆಚ್ಚು ಜನ ಸಾಕೋದಕ್ಕೆ ಅವ್ರಿಗೆ ಹಣಕಾಸು ಸವಲತ್ತು ಮಾಡಿ ಬ್ಯಾಕ್ ಎಂಡ್ ಸಪ್ಲೈ ಚೈನ್ ಕೂಡ ಅದು ಮಾಡ್ತಾ ಇದೆ. ಸೊ ಹಿಂಗಾಗಿ ಇದು ಬಂದಿದೆ. ಇದು 1 ವರ್ಷ ಆಯಿತು. ಆ 1 ವರ್ಷದ ನಿಮಿತ್ತವಾಗಿ ಇವತ್ತು ನಮ್ಮ ಸಭೆಯಲ್ಲೇ ಲಾಂಛನ ಮಾಡಂತೇಳಿ ಅವ್ರದ್ದೆಲ್ಲ ಕೋರಿಕೆ ಇತ್ತು. ನಾನು ನಮ್ಮ ಅಧ್ಯಕ್ಷರೊಂದಿಗೂ ಮಾತಾಡಿದೆ. ಅವರು ಕೂಡ CEO ನಮ್ಮ ಅಧ್ಯಕ್ಷನ ಕೇಳಿದ್ರು, ನಿಮ್ಮ ಸಭೆಯಲ್ಲಿ ಬಿಡುಗಡೆ ಮಾಡೋಣ, ಲಾಂಛನ ಮಾಡೋಣ ಅಂತ. ಅವರು ಒಪ್ಪಿದ್ದು ಆಗಿದೆ, ಸಂತೋಷ. ಜೊತೆಗೆ ಬೇಕಾದ ತೊಳ್ಕೊಬೋದು ಕೆಲವರು ಕೊಟ್ಟಿದ್ರು. ನಮ್ಮ ಸಂಘದ ಸದಸ್ಯ ಕೆಲವರು ಅವಿಕ ರುಚಿ ಯಾಕೆ ನೋಡಿಸ್ಬಾರ್ದು ನಮಗೆ ಅಂತೇಳಿ ಒಬ್ಬರು ಹಾಕಿದ್ರು. ಸರಿ, ಅವ್ರದ್ದು ಚರ್ಚೆ ಮಾಡಿದಾಗಲಿ ಸರ್, ಅದು ರುಚಿ ಮಾಡ್ತಾರೆ ನಮಗೆ ಈ ಕೋಳಿ ಇದ್ರ ಬದಲು ಅವಿಕ ರುಚಿನ ಮಾಡ್ತದೆ, ಅದು ರೆಡಿ ಆಗಿದೆ, ಬರ್ತಾ ಇದೆ, ರುಚಿ ನೋಡ್ತೀವಿ. ಅದಕ್ಕೆ ಮೊದಲು ನಾನೇನು ಮಾಡಿದೆ, ಅವರು ರಾಜಶೇಖರ್ ಅನ್ನೋರು ಚಿಂತಾಮಣಿ ಶೇಂಗಾ ಫೇಮಸ್ಸು, ಅದನ್ನ ಯಾಕೆ ಕೊಡಿಸ್ಬೋದು, ಸರಿ ಅದನ್ನು ಕೊಡ್ಸೋಣ ಅಂತ ತೀರ್ಮಾನ ಆಗಿತ್ತು. ಅದಾಗಿತ್ತು. ಅದು ಆಮೇಲೆ ಇದನ್ನು ಕೊಡ್ಬೇಕಂದಾಗ ಅದು ಕಡಿಮೆ ಆಗ್ತಂದಾಗ ಪ್ರಸಾದ ಎಲ್ಲರೂ ಕೊಡ್ಬೋದಲ್ಲ ಅಂತೇಳಿ CS ಸೂಚನೆ ಮಾಡಿದ್ರು. ಆಮೇಲೆ ಚರ್ಚೆ ಮಾಡಿಲ್ಲ ಸರ್, ಹೋಗ್ಲಿ ಅದು ಕೊಟ್ಬೋಣ ಅಂತೇಳಿ ಇವತ್ತು ನಿಮಗೆ ಅದನ್ನು ಕೊಟ್ಟಿದ್ದಾರೆ. ಸೊ ಅವರ ಅವಿಕ ರುಚಿ ಮತ್ತು ಚಿಂತಾಮಣಿ ಶೇಂಗಾ ರುಚಿ ನೀಡಿದ ನಮ್ಮ ಚಿಂತಾಮಣಿ FPO ಸಂಘದ ಸದಸ್ಯರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಈಗ ಈ ರೀತಿ ಒಂದು ಸಾಧ್ಯ ಆದ ಪ್ರಾರಂಭದ ಸಂಘ ಇನ್ನು ಮುಂದೆ ಹಲವಾರು ಯೋಜನೆಗಳು ಹಾಕ್ಕೊಂಡಿದ್ದೇವೆ. ಇದು ಜೊತೆಗಿನ್ನು ಈಗ ಅದರ ಸಂಘದ ಅಧ್ಯಕ್ಷ ಆದ ಶ್ರೀನಿವಾಸ ರೆಡ್ಡಿ ಅವರು 2 ಮಾತು ಹೇಳ್ಬೇಕಂತ ಕೇಳ್ಕೊಳ್ತೀನಿ. ಎರಡೇ ಮಾತು. ಯಾಕೆ ಅವಿಕ, ಯಾಕೆ ಈ ಥರ ಪಾಕೆಟ್ನಲ್ಲಿ ಏನು ಮಾಂಸ ಸಿಗೋದಿಲ್ವಾ ಎಲ್ಲೂ ಅಂತ ಕೆಲವರು ಚಿಂತೆ ಬರ್ಬೋದು. ಸಸ್ಯಾಹಾರಿಗಳು ಕೂಡ ಇತ್ತೀಚೆಗೆ ಮೊಟ್ಟೆ ಮಾಂಸ ತಿನ್ನೋದು ಸಾಮಾನ್ಯವಾಗಿದೆ. ಹೌದು, ಸತ್ಯವಚನ ಇದು. ಆಮೇಲೆ ಮಾಂಸಾಹಾರಿ ಹುಟ್ಟುತ್ತಹ ಮಾಂಸಾಹಾರಿಗಳು ಮಾಂಸನೇ ನೋಡದೇ ಇರೋವಂಥದ್ದು, ಬ್ರಾಹ್ಮಣತ್ವಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬದುಕುವಂಥ ಅಂಥವರು ಇದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಸಮಾಜದಲ್ಲಿ ಬದಲಾವಣೆಯನ್ನು ನಾವು ಒಪ್ಪಬೇಕಾಗಿದೆ. ಈಗ ಯಾವುದೋ ಒಂದು ಮಾಲ್ಗೆ ಹೋಗ್ತೀನಿ, ಮಾಲ್ಗೆ ನನಗೆ ಬೇಕಾಗಿದೆ, ನನಗೆ ಹೋಗಿ ಆ ಕಸಾಯಿಖಾನೆ ಮುಂದೆ ನಿಂತ್ಕೊಂಡು ಅಲ್ಲಿ ಎಲ್ಲ ನೋಡಿ 4-6 ಜನ ನೋಡಿ ಏನಪ್ಪ ಕೈಲಾಸ ಅವರು ಅಲ್ಲೋಗಿ ಕಸಾಯಿಖಾನೆ ಮುಂದೆ ನಿಂತಿದ್ರು ಅಂತ ಅನ್ನೋದಕ್ಕಿಂತ ಯಾವುದೋ ಒಂದು ಪಾಕೆಟ್ 1 kg ½ kg ಎಷ್ಟು ಬೇಕೋ ಅಷ್ಟನ್ನು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಬಿಲ್ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಹೋಗಿ, ಪ್ರತಿಯೊಬ್ಬರು ಮನೆಯಲ್ಲೂ ರೆಫ್ರಿಜಿರೇಟ್ರ್ ಇದೆ, ಇದನ್ನು ರೆಫ್ರಿಜಿರೇಟರ್ ಒಳಗಡೆ ಬಿಸಾಕಿ ಯಾವತ್ತು ಬೇಕಾದ್ರೂ 6 ತಿಂಗಳವರೆಗೆ ಇದಕ್ಕೆ ಲೈಫ್ ಇದೆ. 6 months ಏನೂ ಆಗೋದಿಲ್ಲ. 6 monthsವರೆಗೂ ಡೀಪ್ ಫ್ರೀಜಲ್ಲಿ ತಗೊಂಡು ನೀವು ಯಾವತ್ತು ಬೇಕೋ ಏನು ಬೇಕೋ ಅದನ್ನು ಮಾಡಿಕೊಂಡು ತಿಂದು ಸಂತೋಷ ಪಡ್ತಕ್ಕಂಥ ಒಂದು ಇದು ಕೂಡ ಇದು. ಅದಕ್ಕೋಸ್ಕರ ಈ ಅವಿಕ ಅದಕ್ಕೋಸ್ಕರನೇ ಬೇಜಾರು ಮಾಡ್ಕೋಬೇಡಿ. ವೆಹಿಕಲ್ಸ್ ಇದು ಸಸ್ಯಾಹಾರಿಗಳು ಮಾಂಸಾಹಾರಿಗಳ ಬಗ್ಗೆ 1-2 ಮಾತನಾಡೋದಕ್ಕೋಸ್ಕರ ಖಂಡಿತ ಬೇಜಾರು ಮಾಡ್ಕೊಳ್ಳಿ. ನಾವೆಲ್ಲ ಪಶುವೈದ್ಯರು, ನಮಗೆಲ್ಲ ಖಚಿತವಾಗ್ಲೂ ಗೊತ್ತಿದೆ ಇದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಅಂತೇಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ, ಪಾತ್ನಲ್ವಂಕಿ ಗ್ರಾಮ. ಹುಟ್ಟುತ್ತಾ ರೈತನಾಗುಟ್ಟೆ, ಬೆಳೀತಾ ಬೆಂಗಳೂರಿಗೆ ಬಂದೆ, ಇಲ್ಲಿ ವಿದ್ಯಾಭ್ಯಾಸ ಮಾಡಿದೆ, ಕೇಬಲ್ TV ನೆಟ್ವರ್ಕ್ ಮಾಡಿದ್ವಿ. ರೈಸ್ ಕಾರ್ನರ್ ಅಂತೇಳಿ ಹುಟ್ಟಾಕಿದ್ದು 96ಅಲ್ಲಿ. ಇವತ್ತು ನೀವು ಬೆಂಗಳೂರಲ್ಲಿ ನೋಡಬೇಕಾದ್ರೆ ಎಲ್ಲ ಕಡೆ ರೈಸ್ ಕಾರ್ನರ್ ಕಾಣ್ತಾ ಇದ್ದೇವೆ. ಇವತ್ತು 8,500 ರೈಸ್ ಕಾರ್ನರ್ಗಳಿದ್ದಾವೆ. 96ಅಲ್ಲಿ ಒಂದು ಮೊದಲನೇದಾಗಿದ್ದು, ಇವತ್ತು 8,000 ರೈಸ್ ಕಾರ್ನರ್ಗಳು ಇದ್ದಾವೆ. ಅಂದರೆ 5ನೇ ಕ್ಲಾಸ್ ಪೈಲಾಗಿರೋರು ಕೂಡ ವ್ಯವಹಾರ ಮಾಡಬಹುದು ಅಂತಕ್ಕಂಥದ್ದು. ಯಾಕೆ ಈ ಥರ ಚಿಂತನೆ ಮಾಡಿದ್ವಿ ಅಂತಂದರೆ, ಕೋಲಾರ ಜಿಲ್ಲೆಯಲ್ಲಿ ಬರದ ನಾಡು, ಬಂಗಾರದ ಬೀಡು. ನೀರಿಗೆ ಎಷ್ಟೇ ಅರಿತಪ್ಪಿಸಿದ್ರು ಆಗೋದಿಲ್ಲ, ಬೆಳೆಗಳು ಕೈಗೆಟ್ಕೋದಿಲ್ಲ, ಕೈಗೆಟ್ಕಿದ ಬೆಳೆಗೆ ಬೆಳೆ ಇಲ್ಲ. ಈ ಸಂದರ್ಭದಲ್ಲಿ ರೈತರು ಅವಿಭಾಜ್ಯ ಕುಟುಂಬಗಳೆಲ್ಲ ಒಡೆದು ಚಿಕ್ಕ ಕುಟುಂಬಗಳದು. ಸ್ನೇಹಿತರೆಲ್ಲ ಈ ವರ್ಷ ಹೋದಾಗ ಎಲ್ಲ ಒಟ್ಟಿಗಿರೋರೆಲ್ಲ ಡಿವೈಡ್ ಆಗಿ ರೆಸ್ಟ್ ಇಳಿದ ಜೀವನ ಆಗೋಯ್ತು.
ಸೊ ಆಸ್ತಿಗಳು ಡಿವೈಡ್ ಆಯಿತು, ಮನೆ ಡಿವೈಡ್ ಆಯಿತು, ಬದುಕು ಬರ್ಬಾತಾಯಿತು. ಸೊ ಇದಕ್ಕೇನು ಮಾಡಬೇಕು ಅಂತೇಳಿ ಒಂದು ಸಂಘಟನೆ ಮಾಡಿದ್ವಿ ನಮ್ಮದೇ ಕೇಬಲ್ ಟಿ ವಿನಲ್ಲಿ. ಅವರಿಗೆ ಆಡು ಭಾಷೆ ತೆಲುಗು, ಕೋಲಾರ ಜಿಲ್ಲೆ. ಇಲ್ಲಿ ಬರಬೇಕಾದ್ರೆ ಕನ್ನಡ ಮಾತಾಡಬೇಕು. ಕೇಬಲ್ ಟಿ ವಿನಲ್ಲಿ ಆಗಿಬಿಟ್ರೆ ಒಂದು 6 ತಿಂಗಳು 3 ತಿಂಗಳು ಒಂದು 3 ಭಾಷೆ ಕಂಟಿನ್ಯೂಸ್ ಆಗಿ ಕಲ್ತ್ಕೊಂಡ್ಬಿಡ್ತಾರೆ. ತೆಲುಗು, ಕನ್ನಡ, ತಮಿಳು, ಹಿಂದಿ, ಇಂಗ್ಲೀಷ್, ಇಷ್ಟು ಭಾಷೆನೂ ಏನೂ ಬರದೇ ಇರೋ ಹುಡುಗ ಕಲ್ತ್ಕೊಂಡ್ಬಿಡ್ತಾನೆ. ಈಗ ಆ ಥರ ಮಾಡಿದ್ದು ನಿಮ್ಗೆ ಇನ್ನೂ ಒಂದು ಜ್ಞಾಪಕ ಇರ್ತದೆ. ಸಿಟಿ ಕ್ಯಾಬ್ಸ್ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಓಪನ್ ಆದಾಗ 1000 ವೆಹಿಕಲ್ ಹಾಕಿದ್ವಿ. ಬರೀ ಈ ಥರ ಹುಡುಗರನ್ನ ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟು ಹಾಕ್ವಿ. ಅದ್ಯಾಕೋ ಸ್ವಲ್ಪ ಫೇಲ್ಯೂರ್ ಆಯಿತು, ಬಿಟ್ವಿ. ಮತ್ತು ರೈಸ್ ಕಾರ್ನರ್ ಮಾತ್ರ ಇಂದಿಗೂ ಕೂಡ ಎಲ್ಲ ಕಡೆ ರೈಸು ದಾಲು ಮಾರ್ತಕ್ಕಂಥ ಮಾಲ್ ಕೇಳಿದ್ರೆ ಅವರೆಲ್ಲ 5, 6, 6ನೇ ಕ್ಲಾಸ್ ಆಗು ಅಥವಾ SLC ಒಳಗಡೆ ಇರ್ತಕ್ಕಂಥವ್ರೆ. ಅದು ಒಂದು ಥರದಲ್ಲಿ ಈಗ ನಮ್ಮೂರಲ್ಲಿ 90% ಹುಡುಗರು ಇಲ್ಲೇ ಇದ್ದಾರೆ. 110 ಮನೆ ಇರ್ತಕ್ಕಂಥವ್ರಲ್ಲಿ 79 ಅಂಗಡಿಗಳಿಲ್ಲೇ ಇದ್ದಾವೆ ನಮ್ಮೂರದೇ. ಒಂದು ಅಂಗಡಿಗೆ 3 ಕುಟುಂಬ ಜೀವನ ಸಾಗಿಸ್ತವೆ, ಸ್ವಾವಲಂಬಿ ಜೀವನ ಮಾಡ್ತಕ್ಕಂಥದ್ದು. ಸೊ ಯಾಕೆ ಉದ್ಯೋಗ ಸೃಷ್ಟಿ ನಾವು ಮಾಡಬಾರ್ದು ಅಂತೇಳಿ ಪ್ರದೀಪು, ನಾವು ಇನ್ನು ಕೆಲವರೆಲ್ಲ ಸೇರಿದ್ವಿ, ಸಮಾನ ಮನಸ್ತತ್ವಗಳು. ಸರಿ ಮಾಡಿದಾಗ ಯಾಕೆ ನಾವೇ ಇನ್ನು ವಿಲೇಜ್ ಸೈಡು ಅಗ್ರಿ ಇದರಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ, ಯಾವುದೇ ಟೊಮೊಟೊ ಬೆಳೆ ಇಟ್ಟರು ಕೂಡ ಲಾಟ್ರಿ ಬೆಳೆ, ಈ ವರ್ಷ 2 ವರ್ಷ ಸಿಗ್ತದೆ, 3ನೇ ವರ್ಷ ಡಮ್ ಆಗ್ತದೆ. ಯಾವುದೇ ತಗೊಳ್ಳಿ ಎಲ್ಲನೂ ರೈತ ಮಾತ್ರ ಅಂಬೆ ಬೀದಿ ಆಗಿದ್ದಾನೆ. ಪರ್ಮನೆಂಟಾಗಿ ಏನಾದರೂ ಸಿಗಬೇಕಾದ್ರೆ ಏನು ಮಾಡಬೇಕು? ಅದು ಎಸ್ಪೆಷಲಿ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕು ಮ್ಯಾಂಗೋ 80% 90% ತೋಟಗಳಿದ್ದಾವೆ. ಉಳುಮೆ ಮಾಡಿದ ಕುರಿ ಮೇಯಿಸ್ಬೋದು ಅನ್ನೋ ಏಕೈಕ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ತಕ್ಕನಾಗೆ ನಮ್ಮ ಪಕ್ಕದ ರಾಜ್ಯದಲ್ಲಿ ಒಂದು ಫೀಡ್ ರೆಡಿ ಮಾಡಿದ್ರು, TMR ಅಂತ ಹೇಳಿ, ಟೋಟಲ್ ಮಿಕ್ಸರ್ ರೇಷಿಯೋ ಹಾಕೋದು. ಆ ಫೀಡ್ ಕೊಡೋದ್ರಿಂದ 14 ವೆರೈಟಿ, ನಿಮಗೆಲ್ಲ ಹೇಳಂಗಿಲ್ಲ, ಎಲ್ಲ ಹಿರಿಯರಿದ್ದೀರಿ, ಎಲ್ಲ ಅದ್ರ ಬಗ್ಗೆ ಗೊತ್ತಿರ್ತದೆ. ಆ ಫೀಡ್ ಕೊಡೋದ್ರಿಂದ ಕುರಿ ಭಾರಿ ಉತ್ಕೃಷ್ಟವಾಗಿ ಬೆಳೆಯಕ್ಕೆ ಶುರುವಾಯಿತು. ರೋಗ ರುಜಿನಗಳಿಂದ ದೂರ ಆಯಿತು. ಅದಕ್ಕೆ ತಿಂತಕ್ಕಂಥ ಊಟದಲ್ಲಿ ಏರ್ಪೇರ್ ಆಗಲಿಲ್ಲ, ಆರೋಗ್ಯ ಚೆನ್ನಾಗಿ ಬಂತು, ಒಳ್ಳೆ ಹೆಲ್ತಿಯಾಗಿ ಬಂತು. ಅದು ಬಂದಮೇಲೆ ಎಲ್ರಿಗೂ ಕಡಿಮೆ ರೇಟ್ ಸಿಗಲಿ ಅಂತೇಳಿ ಆ ಕಂಪ್ನಿಯವನೇ ವಂಡರ್ ಆದ. ನಾವು ಲಾಭಕ್ಕಾಗಿ ಮಾಡಿದ್ದಲ್ಲ ಅದು. ₹1 ಮಾತ್ರ ಟ್ರಾನ್ಸ್ಪೋರ್ಟೇಷನ್ ಮೇಲೆ ₹1 ಮಾತ್ರ. ಏನು ಅಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಲ್ಲ ಅವ್ರ ಸ್ಯಾಲ್ರಿಗೆ ಬರಲಿ ಅಂತೇಳಿ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ಇಲ್ಲಿ JV ನಾರಾಯಣ ಸಮನಾಥ್ ಸಿದ್ದರಾಮ್ ಸರ್ ಅವರು ಗೈಡೆನ್ಸು ಮತ್ತು JV ನಾರಾಯಣ ಸಮರ ಸಹಕಾರ ಅಲ್ಲಿ ಇರ್ಲಿಕ್ಕೆ ಜಾಗ ಆದಿಲ್ಲ. ಇನ್ನು ನಮ್ಗೆ ಬೇಕಾಗಿರೋದು ಅಲ್ಲಿ ಮೇಂಟೈನ್ ಮಾಡೋಕ್ಕೆ ಒಬ್ಬ ಹುಡುಗ ಬೇಕಾಗಿತ್ತು. ಅವ್ರಿಗೆ ಬೇಕಾಗಿರ್ತಕ್ಕ ಸಂಬಳಕ್ಕೆ ₹1 ಮಾತ್ರ kg ಅಂತೇಳಿಟ್ಟು ವ್ಯವಹಾರ ಮಾಡಿದ್ವಿ. ಆ ಕಂಪನಿಯವನ್ನೇ ನೋಡೋಕೆ ಬಂದ ಅಲ್ಲಿಂದ, ನೆಲ್ಲೂರಿಂದ. ನೀವು ಹೆಂಗೆ ಮಾಡ್ತಾ ಇದ್ದೀರಾ, ಏನಿದೆ ಕತೆ, ಇನ್ನು ಕರ್ನಾಟಕದಲ್ಲಿ ಆಗ್ತಕ್ಕಂಥ ರೆವಲ್ಯೂಷನ್ ಆಗ್ತಾ ಇದೆ ಇದು ಅಂತೇಳಿ. ಸೊ ಎಲ್ಲ ರೈತರು ಇದನ್ನು ಯೂಸ್ ಮಾಡಿಕೊಂಡು ಈಗ ಕುರಿ ಸಂತತಿ ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಕೆಲವರಿಗೆ ಏನಾಗಿದೆ ಅಂತಂದರೆ, ಆರ್ಥಿಕವಾಗಿ ಸಂಕಷ್ಟ ಇರೋರಿಗೆ ಇದೇ ಥರ ನಿಮ್ಮ ಥರ ರಿಟೈರ್ಡ್ ಆಗಿರ್ತಕ್ಕಂಥ ಇವ್ರ ಹತ್ರ ಕೆಲವ್ರ ಹತ್ರ ಮಾತಾಡಿದಾಗ ಒಂದು 5-6 ಜನ ಮುಂದೆ ಬಂದು ಒಂದು 2 ಲಕ್ಷ 3 ಲಕ್ಷ ಕಾಂಟ್ರಿಬ್ಯೂಟ್ ಮಾಡಿ ಅದಕ್ಕೆ ಅವ್ರಿಗೆ ಕೂಡ ಬೆಳೆಸಿದ್ದಾರೆ. ನಮ್ಮ ಹುಡುಗರು ಇದಾಗಲಿ ಅಂತೇಳಿ. ಅಂದರೆ ಯಾರ್ಯಾರ ಮನಸ್ಸಲ್ಲಿ ಏನಿದೆಯೋ, ಒಂದು ಹೂವು ಇರುತ್ತೆ ಅಂತ ಇಟ್ಕೊಳ್ಳಿ, ರೋಜಾ ಹೂವು, ಅವ್ರು ನೋಡೋ ದೃಷ್ಟಿನೇ ಬೇರುತ್ತೆ ಅಲ್ವಾ. ಪೂಜಾರಿ ಸಿಕ್ಕಿದ್ರೆ ತೊಗೊಂಡೋಗಿ ದೇವ್ರ ಹತ್ರ ಇಕ್ತಾರೆ ಅಲ್ವಾ. ಅದೇ ಏನಾದರೂ ಒಂದು ಇನ್ನೊಬ್ಬರ ಕೈಗೆ ಸಿಕ್ತು ಅಂತಂದರೆ ಅವ್ರು ಲವರ್ ಕೊಡ್ತಾರೆ. ಅದೇ ಇನ್ನೊಬ್ಬರು ಸಿಕ್ತು ಅಂತಂದ್ರೆ ಅದು ಹೆಣದ ಮೇಲೂ ಹಾಕ್ತಾರೆ. ಸೊ ಅದು ಎಲ್ಲಿ ಅದು ನಾವು ನೋಡೋ ದೃಷ್ಟಿಯಿಂದ ಆ ಹೂವಿನ ರೂಪ ಬದಲಾವಣೆ ಆಗುತ್ತೆ ಹೊರತು ಅದರ ಇದಾಗಲ್ಲ. ಸೊ ಇವತ್ತು ಹಿರಿಯ ಪಶುವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸಂಘದಲ್ಲಿ ನಮ್ಗೆ ಅವಕಾಶ ಮಾಡಿಕೊಟ್ಟ ಸೀತಾರಾಮ್ ಸರ್ ಅವ್ರಿಗೂ, ಮತ್ತು ಇದೇ ಸಂಘದ ಅಧ್ಯಕ್ಷರಾದ ರಘುರಾಮೇಗೌಡರವ್ರಿಗೂ, ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಸರ್ ಅವ್ರಿಗೂ, ಮತ್ತು ಕೈಲಾಸ್ ಸರ್ ಅವ್ರಿಗೂ, ಈಗ ನಮ್ಮ ಒಂದು ಅಭಿಕಾಯದನ್ನು ಉದ್ಘಾಟನೆ ಮಾಡಿದವ್ರಿಗೂ, ನಿಮ್ಮ ಹಿರಿಯರ ಜೊತೆ ನಾವು ಹಂಚ್ಕೊಂಡಾಗ ನಿಮ್ಮ ಅನುಭವದಲ್ಲಿ ನಮ್ಮದು ತೃಣ ಮಾತ್ರ. ಯಾಕಂದರೆ ನಿಮ್ಮ ಸಾಧಕ ಬಾಧಕ ನಮಗಿನ್ನ ಹೆಚ್ಚಾಗಿ ಗೊತ್ತಾಗಿರುತ್ತೆ ರೈತರದ್ದು. ರೈತರು ಇವತ್ತು ಏನಾಗಿದ್ದಾರೆ ಅಂದರೆ, ಈ ಗೆದ್ಲಿಡಿದ್ರೆ ಮರ ಹೊರಗಡೆ ಕಾಣುತ್ತಂತೆ, ಕುಟ್ಟು ಹಿಡಿದ್ರೆ ಕಾಣಲ್ಲ. ಕುಟ್ಟು ಹಿಡಿದ್ರೆ ಕಾಣಲ್ಲ. ಆ ಮರ ಮಾತ್ರ ಸಖತ್ತಾಗಿದ್ದಂಗೆ ಕಾಣಿಸ್ತಾ ಇರ್ತದೆ. ಆ ಕುಟ್ಟು ಹಿಡಿದು ಒಳಗಡೆ ಇದೆಲ್ಲ ತಿರುಳೆಲ್ಲ ತಿಂದಾಕಿರುತ್ತೆ. ಆದ್ರೂ ಒಣಬಿಂಕದಿಂದ ಹೊಟ್ಟು ಮಾತ್ರ ಹಂಗೆ ಇರ್ತದೆ. ಅದಕ್ಕಿನ್ನ ಅಧ್ವಾನವಾಗಿದೆ ರೈತರ ಜೀವನ. ಹೀಗೆ ಸರ್ಕಾರದ ಈ ಸ್ಕೀಮ್ಗಳು ನೋಡ್ತಾ ಇದ್ದೀವಲ್ಲ,
ಅವನು ಅಷ್ಟು ಎಷ್ಟು ಬೆನ್ಮೂಳೆ ಸ್ಥಿರ ಮಾಡ್ಕೊಂಡು ನಿಂತ್ಕೋಬೇಕು ಅಂದರೆ ಆ ಬೆನ್ಮೂಲೆ ಮುರಿಯೋ ತನಕ ಬಿಡಲ್ಲ ಆ ಸ್ಕೀಮ್ಗಳು. ಯಾಕಂದರೆ ಅವ್ನು ಗಿಡಕ್ತಾ ಇದ್ದ ಮಾನವ ಸಂಪನ್ಮೂಲನ ದೂರ ಮಾಡಿದ್ರು, ಕೂಲಿ ಕಾಳುಗಳು ರೇಜ್ ಮಾಡಿದ್ರು. ಯಾರು ಬಿಕಾರಿಗಳಾಗಿರ್ತಾರೋ ಅವ್ರು ಆರಾಮಾಗಿ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊಸೈಟಿ ರೇಷನ್ಗಳು ಇನ್ನೊಂದು ಕೊಟ್ಟರು. ಅದೇ 5 ಎಕರೆ ಇದ್ದಾನೆ ಅಂತಂದ್ರೆ ಅವನ್ನೆಲ್ಲ ಸವಲತ್ತುಗಳು ಡಮ್. ಅವನು ಆ ಕಡೆ ನೀರು ಇಲ್ಲ, ಈ ಕಡೆ ಇದು ಇಲ್ಲ. ಒಣಪೇತನ ಥರ ಈ ಕಡೆ ನೋಡ್ಕೊಂಡಿರೋದು, ಈ ಕಡೆ ನೋಡ್ಕೊಂಡಿರೋದು. ಇವತ್ತು ಇದಕ್ಕೂ ಕೆಟ್ಟ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ರೈತರ ಕುಟುಂಬ. ಅವರು ಒಕ್ಕಲಿಗರೇ ಆಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಯಾವುದೇ ಅವರು ಯಾರು ಹಿಡಿರ್ತಾರೋ ಅವರೆಲ್ಲ. ಇವತ್ತು ನಾವೇನಾದರೂ ಹೆಲ್ಪ್ ಮಾಡಬೇಕು ಅನ್ನಂದ್ರೆ ಕುರಿ ಸಂಘಟನೆ ಮಾಡಿದ್ರೆ ಮಾತ್ರ ಮಾಂಸಕ್ಕೆ ಇಡೀ ಪ್ರಪಂಚದಲ್ಲಿ ಡಿಮ್ಯಾಂಡ್ ಇದೆ. ಈಗ ಸಾರ್ ಹೇಳ್ದಂಗೆ ಬೆಂಗಳೂರು ಸಪ್ಲೈ ಮಾಡೋಕ್ಕಾಗುತ್ತಾ ಅಂತ? ಹೌದು, ಆಗಲ್ಲ, ಕಷ್ಟನೇ ಇದೆ. ಯಾಕೆ ಆಗಲ್ಲ ಅಂದರೆ ಬ್ಯಾಕ್ ಎಂಡಲ್ಲಿ ಅದಷ್ಟೊಂದು ರೆಡಿ ಮಾಡ್ಕೋಬೇಕಾಗಿದೆ ನಾವು. ಇವತ್ತು ನಾವು 500 ಕುರಿ 600 ಕುರಿ ಇಟ್ಕೊಂಡಿರ್ಬೋದು, ಆದರೂ ಕೂಡ ನಿಮ್ಮಂಥ ಸಂಘಟನೆಗಳು ಇನ್ನಷ್ಟು ಕೇಳಿದಾಗ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಬ್ಯಾಕ್ ಎಂಡ್ ರೆಡಿ ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರನೂ ಬೇಕು. ಏನಂತೀರಿ ಸರ್? ನಿಮ್ಮೆಲ್ಲರ ಸಹಕಾರ, ಆಲೋಚನೆ, ಐಡಿಯಾ ಮತ್ತು ಎಕನಾಮಿಕಲ್ ಸ್ಥಿರತೆಯನ್ನು ಹೇಗೆ ಮಾಡಬೇಕು ಅನ್ನೋದೊಂದು ಐಡಿಯಾ ಕೊಟ್ಟರೆ ಗ್ರೂಪ್ ವೈಸ್ ಮಾಡಿ, ವಿಲೇಜ್ ಹೋಬ್ಳಿ ವೈಸ್ ಮಾಡಿ, ನಿಮ್ಮದೇ ಒಂದು 10-10 ಜನಕ್ಕೆ ಚಾರ್ಜ್ ಕೊಟ್ಟು ಮೇಲ್ವಿಚಾರಣೆ ಮಾಡಿದ್ರೆ, ಆಗಲೇ ಹೇಳಿದ್ರು ನೀವೇನು ಚಾರ್ಜ್ ಕೊಡಬೇಡ್ರಪ್ಪ, ನಾವು ಬಂದು ನಿಮ್ಮ ಗೈಡೆನ್ಸ್ ಕೊಡ್ತೀವಿ ಅಂತ. ಸೊ ಇದಕ್ಕಿನ್ನ ಭಾಗ್ಯ ಇನ್ನೊಂದು ಬೇಕಾ? ಇವತ್ತು ನಮಗೆ ಈ ದಿನ ಶುಭ ದಿನ ಅಂತ ಹೇಳಬೇಕು, ಸುಕೃತವಾದ ದಿನ ಅಂತ ಹೇಳಬೇಕು. ಎಷ್ಟೊಂದು ಮಾಹಿತಿ ಕೊಟ್ಟರು. ಒಂದು ಇಂಡಸ್ಟ್ರಿ ಅಂತ ಶುರು ಮಾಡಿದ್ವಿ, ಚರ್ಮತ್ತೊಂದು ಮಾಡ್ಬೋದು ಅಂತ ಹೇಳಿದ್ರು. ಆಮೇಲೆ ಥ್ರೆಡ್ ಹೊಲಿಗೆ ಇವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ನೀಡ್ ಇರ್ತಕ್ಕಂಥದ್ದು ನಾವು ವೇಸ್ಟಾಗಿ ಬಿಸಾಕ್ತಾ ಇರ್ತೇವೆ. ಇವೆಲ್ಲ ಅಂದರೆ ನಿಮ್ಮ ಅನುಭವದಲ್ಲಿ ಬಂದಿರತಕ್ಕಂಥ ಈ ಮಾತುಗಳಿದ್ದಾವಲ್ಲ, ಅವು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸಿದ್ಧ ಇದ್ವಿ ಸದಾ. ಇವು ನಮ್ಮ ಸಂಘದ ಸದಸ್ಯರಲ್ಲಿ ಬನ್ನಿ. ಬ್ರೆಡ್ ಈಗ ಆಲ್ರೆಡಿ ನಾವೇನು ಮಾಡಿದ್ದೀವಿ, ಎಲ್ಲರಿಗೂ ತಲುಪಲಿ ಅಂತೇಳಿ ಅದು ಸಪ್ರೇಟ್ ಈ ಥರ ಪ್ಯಾಕೆಟ್ ಮಾಡಿ ಅಲ್ಲೇ ಕೊಡ್ತಾ ಇದ್ವಿ. ಏಜ್ ಆಗಿರೋರು, ಅಲ್ಲಿಲ್ಲದೆ ಇರೋರು, ತಿನ್ನಕ್ಕಾಗಲ್ಲ ಮಾಂಸ, ಆಸೆ ಇರುತ್ತೆ, ಹಂಗಂತೇಳಿ ಅವ್ರಿಗೆ ಬ್ಲಡ್ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ವಿ. ಬನ್ನಿ ಸರ್, ಈ ಕಡೆ ಬನ್ನಿ, ಎಲ್ಲ ಬನ್ನಿ ಎಲ್ಲ ಬನ್ನಿ. ಸೊ ಇದು ಭವಿಷ್ಯದ ಸೈನ್ಯ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಒಂದೇ ತಾಲೂಕಿನವರಲ್ಲ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳೋದ, ನಾವು ಕೋಲಾರ ಜಿಲ್ಲೆ ಅಂತ ಹೇಳೋದ? ಸಾರ್ ಹೇಳಿದ್ರು ಸಂಯುಕ್ತ ಜಿಲ್ಲೆ. ಇಲ್ಲಿ ಆಗಿರ್ತಕ್ಕಂಥವ್ರು ಕೂಡ ಒಬ್ಬರು ಚಿಕ್ಕಬಳ್ಳಾಪುರದವ್ರು ಇದ್ದಾರೆ, ಚಿಂತಾಮಣಿಯವರು ಇದ್ದಾರೆ, ಶಿಲ್ಗಡ್ದವ್ರು ಇದ್ದಾರೆ, ಶ್ರೀನಿವಾಸಪುರದಲ್ಲಿದ್ದೀವಿ, ಮತ್ತು ಇನ್ನು ಬೇರೆ ಬೇರೆ ತಾಲೂಕುಗಳೆಲ್ಲ ಸೇರಿಕೊಂಡು ಇದು ಸಂಘಟನೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಇದಕ್ಕೆ ಹಿರಿಯರಾದವರು ಸೀತಾರಾಮ್ ಸರ್ ಇದ್ದಾರೆ, ಅವರದೇ ಸ್ನೇಹಿತರಾದ ಜಯನಾರಾಯಣ ಸಮ್ಮಣ್ಣವ್ರು ಇಲ್ಲೇ ಇದ್ದಾರೆ. ಅವರು ಸಾಮಾಜಿಕದಲ್ಲಿ ಭಾರಿ ಹೆಸರನ್ನು ಇಟ್ಕೊಂಡಿದ್ದಾರೆ. ಅವ್ರದ್ದೇ ಆದ ಆದರ್ಶ ಥಿಯೇಟ್ರಲ್ಲಿ ಒಂದು ಭಾಗ ಫ್ರೀಯಾಗಿ ಕೊಡ್ತೀನಿ, ನೀವೆಲ್ಲ ಇಷ್ಟೆಲ್ಲ ಮಾಡಂಗಿದ್ರೆ ಕೊಡ್ರಪ್ಪ, ನಾನು ಫ್ರೀಯಾಗಿ ಕೊಡ್ತೀನಿ ಅಂತೇಳಿ ಮುಂದೆ ನಿಂತ್ಕೊಂಡಾಗ ಆಗಿಂದಾಗಲೇ ಶುರುವಾಯಿತು ಇದು ಸಂಘಟನೆ. ಈಗ ಎಲ್ಲರೂ ಕೂಡ ಅವ್ರವ್ರ ವಿಲೇಜಲ್ಲಿ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕೆ ಏನು ಬೇಕು ಅಂತೇಳಿ ಒಂದು ಬೂಲ್ವಾಡಿ ಕೆನರಾ ಬ್ಯಾಂಕ್ ಮೀಟ್ ಮಾಡಿದ್ರು ಸರ್. ಆ ಮ್ಯಾನೇಜರ್ ನಮ್ಮ ಇದನ್ನು ಬೈಲಾಸಲ್ಲ ನೋಡಿಬಿಟ್ಟು, ನಾನು ರಿಸೈನ್ ಮಾಡಿ ನಿಮ್ಮ ಜೊತೆ ಬರ್ಬೋದಾ ಅಂತ ಕೇಳಿದ್ರು. ಸತ್ಯವಾದ ಮಾಸ್ತರ್, ನೀವು ರಿಸೈನ್ ಮಾಡಿ ಬರ್ತೀರಿ, ನಮಗೆ ಲೋನ್ ಕೊಡೋರು ಯಾರು ಅಂದ್ವಿ. ಸೊ ನನ್ನ ಮ್ಯಾನೇಜರ್ಗೆ ಇರತಕ್ಕಂಥದ್ದು 10 ಲಕ್ಷ ಪವರ್ಸ್ ಇದೆ, ನೀವು 10 ಲಕ್ಷದಲ್ಲಿ ಏನು ಪವರ್ ಮಾಡ್ತೀರಿ ಅಂದರು. ನಮ್ಗೆ 8 ಲಕ್ಷ ಸಾಕು ಸರ್ ಅಂದೆ. 8 ಲಕ್ಷದಲ್ಲಿ ಹೆಂಗೆ ಮಾಡ್ತೀರಾ ಅಂದ್ರೆ, 2,10,000 ಕುರಿಗೆ, 30 ಕುರಿಗೆ, 90,000 ಫೀಡ್ಗೆ, 3 ಲಕ್ಷದಲ್ಲಿ ಒಂದು ಬ್ಯಾಚು, ಇನ್ನು 3 ಲಕ್ಷದಲ್ಲಿ ಒಂದು ಬ್ಯಾಚು, 2 ಲಕ್ಷ ಸೀಟ್ ಹಾಕ್ಲಿಕ್ಕೆ ಸರ್. 8 ಲಕ್ಷ ಕೊಟ್ಟರೆ ಒಂದು ಸಂಸಾರ ರಾಯಲ್ ಆಗಿ ಬದುಕ್ಬೋದು ಸರ್. ತಿಂಗಳಿಗೆ 30,000 ರಿಂದ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು ಸರ್. ಹೆಂಡತಿ ಗಂಡ ಇಬ್ಬರದ್ದೇ ಸಾಕು, ಲೇಬರ್ ಕೂಡ ಬೇಕಾಗಿಲ್ಲ ಇದಕ್ಕೆ. ಸೊ ಅಷ್ಟು ಸಿಂಪಲ್ ಆಗಿದೆ. ಕೋಳಿ ಥರ ವಾಸನೆ ಬರೋದಿಲ್ಲ, ಕುರಿ ಆರಾಮಾಗಿರ್ತದೆ. ನಾವು ನೋಡ್ತಾ ಇರ್ತೀವಿ ಎದುರುಗಡೆ. ನೀವು ಅದು ಬರೀ ಊಟ ಹಾಕುವಾಗ ಮಾತ್ರ ಗಲಾಟೆ ಮಾಡ್ತೀವಿ, ಬೇರೆ ಟೈಮಲ್ಲಿ ಗಲಾಟೆನೇ ಮಾಡಲ್ಲ. 2 ಟೈಮ್ಸ್ ಮಾತ್ರ ಊಟ ಹಾಕಿದ್ರೆ ಸಾಕು ಅದಕ್ಕೆ, ಬೆಳಗ್ಗೆ ಒಂದು ಹೊತ್ತು, ಸಾಯಂಕಾಲ ಒಂದು ಹೊತ್ತು. ಸೊ ಇಷ್ಟೊಂದು ಈಜಿ ಮಾಡ್ತಾ ಇದ್ವಿ. ಈಗ ಸಿಟಿಯಲ್ಲಿ ಕೂಡ, ಟೌನಲ್ಲಿ ಕೂಡ, ಚಿಂತಾಮಣಿ ಟೌನಲ್ಲಿ ಕೂಡ ಒಬ್ಬರು 30-40 ಸೈಟಲ್ಲಿ ಶೆಡ್ ಹಾಕಿ ಒಂದು 30 ಕುರಿ ಸಾಕ್ತಾ ಇದ್ದಾರೆ, ಸ್ಟಾಲ್ ಫೀಡಿಂಗ್. ಸೊ ರೆವಲ್ಯೂಷನ್ ಮಾಡಲಿಕ್ಕೆ ಎಷ್ಟು ಬೇಕು ಸರ್? ಮನಸ್ಸು ಬೇಕಷ್ಟೇ, ಅದಕ್ಕೆ ಧೈರ್ಯನೂ ಬೇಕು ಸ್ವಲ್ಪ ಅಷ್ಟೇ. ಸೊ ಅದನ್ನು ಬಿಟ್ಟಾಗ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ನಾವು ಒಪ್ಪಿದ್ದೀವಿ ಸರ್. ಈಗ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದ್ದಕ್ಕೆ ನಮಗಿನ್ನ ಸಂತೋಷ ಆಯಿತು. ಸೊ ಮೊದಲನೇದಾಗಿ ಚಂದ್ರಶೇಖರ್ ರೆಡ್ಡಿ ಅಂತೇಳಿ ಅವರು ತುಳುನೂರವರು, ಚಳೂರು ತಾಲೂಕವರು,
ಇವರು ಅಶೋಕ್ ಅಂತೇಳಿ ಮಸ್ತೇನಹಳ್ಳಿ ಇದು ಮುತ್ತದಲ್ಲಿ ಮತ್ತು ಇವರು ಕೂಡ ನಮ್ಮ ನರಸಿಂಹಪ್ಪ ಅಂತೇಳಿ ಅವರು ಒಂದೇ ತಾಲೂಕಿನವರೇ. ವೆಂಕಟೇಶಣ್ಣ ಅಂತೇಳಿ ಚಿಂತಾಮಣಿ, ಇದು ಬುಕ್ನಪಲ್ಲಿ. ವೆಂಕಟೇಶ್ ಗೌಡ್ರು ಅಂತೇಳಿ ಇಲ್ಲ ತೆರನಹಳ್ಳಿ, ಶ್ರೀನಿವಾಸಪುರ ತಾಲೂಕು. ಮೋಹನ್ ಕುಮಾರ್ ಅಂತೇಳಿ ಚಿಲ್ಗಟ್ಟ ತಾಲೂಕು, ಚಿಂತಾಮಣಿ ತಾಲೂಕು. ಮತ್ತು ರವಿ ಅಣ್ಣ ಅಂತೇಳಿ ಇವರು ಚಿಂತಾಮಣಿ ತಾಲೂಕು. ಇವರು ಕನ್ನಡ ರಮೇಶ್. ಯಾಕೆ ಕನ್ನಡ ರಮೇಶ್ ಅಂತಂದರೆ ಅಷ್ಟು ತೆಲುಗು ಮಾತಾಡೋರು ಇದ್ರು ಕೂಡ ಹುಟ್ಟಿದಾಗಿಂದ ಕೂಡ ಕನ್ನಡನೇ ಮಾತಾಡೋದು. ಕೋರ್ಟಲ್ಲಿ ಹೋದ್ರು ಕೂಡ ಕನ್ನಡ ರಮೇಶ್ ಅಂತ. ಇದೇನು ಅಂದರೆ ಪೆಕ್ಯುಲಿಯರ್ ಆ್ಯಕ್ಟಿವಿಟಿ ಅಂತಂದರೆ ಗುಂಪು ಸೇರಿಸೋದು, ಇದನ್ನು ಮಾಡಬೇಕು ಅನ್ನೋದು. ಶ್ರೀಗಂಧದ ರೂವಾರಿ ಕೂಡ ಇವರು. ಕರ್ನಾಟಕದಲ್ಲಿ ಫಸ್ಟ್ ಶ್ರೀಗಂಧ ಮಾರ್ತಾ ಇರೋದು ಅಂತಂದರೆ ಕನ್ನಡ ರಮೇಶ್. ಎಲ್ಲ ಮೇಳಗಳಲ್ಲಿ ಶ್ರೀಗಂಧ ಮಾರ್ತಾ ಇದ್ದಾರೆ. ಅಮರ್ನಾರಾಯಣ್ ಸರ್ ಇದ್ದಾರಲ್ಲ, ರಿಟೈರ್ಡ್ IAS ಆಫೀಸರು, ಅವರು ಇಷ್ಟು ಮಾರ್ತಾ ಇದ್ದಲ್ಲ ಅವದೆಲ್ಲ ಇವ್ರ ತೋಟದ್ದೇ. ಸೊ ಶ್ರೀಗಂಧ ರಮೇಶ್ ಕೂಡ ಈಗ ಕನ್ನಡ ರಮೇಶ್ ಬಿಟ್ಟು. ಮತ್ತು ನಮ್ಮ ಇವರು ದೇವರಾಜ್ ಅಂತೇಳಿ ಇವರು ಕಡಸೇನಹಳ್ಳಿ, ಅವರು ಚಿಂತಾಮಣಿ ತಾಲೂಕೆ. ಈ ಸಂಘದ ಡೈನಾಮಿಕ್ ಅಂತ ಹೆಸರಿಕ್ಕಿದ ನಮ್ಮ ಸೀತಾರಾಮ್ ಸರ್ ಅವರು. ಇದೆಲ್ಲರ ರೂವಾರಿಗಳು. ಒಂದು ದಾರ ಕರೆಕ್ಟಾಗಿರ್ಬೇಕಲ್ಲ, ಹೂವಿನ ಹಾರ ಆಗಬೇಕು ಅಂದರೆ ಎಲ್ಲ ಹೂವುಗಳು ಒಂದಾಗಿ ಅದಕ್ಕೆಲ್ಲ ಯಾವುದಕ್ಕೇನು ಕಟ್ಟಬೇಕು ದಾರ ಅಂತೇಳಿ ಕಟ್ಟಿ ಈ ಸಂಘದ ಮುನ್ನಡೆಸ್ತಾ ಇರ್ತಕ್ಕಂಥ ಮೇಲ್ಜವಾಬ್ದಾರಿನ ತಗೊಂಡು ಬ್ಯಾಂಕಿಂಗ್ ವ್ಯವಹಾರ ಮತ್ತು ಲೆಕ್ಕದ ವ್ಯವಹಾರ ಎಲ್ಲವನ್ನು ನೋಡ್ತಕ್ಕಂಥ ಒಂದು ಮಹತ್ವವಾದ ಕಾರ್ಯವನ್ನು ಇಟ್ಕೊಂಡಿದ್ದಾರೆ. ಪ್ರದೀಪ್ ಕುಮಾರ್ ಅಂತೇಳಿ ಬೆಂಗಳೂರಲ್ಲೇ ಅವ್ರದ್ದು ಕೋನ್ಕೊಂಟೆ ಕ್ರಾಸಲ್ಲಿ ಗ್ಲಾಸ್ ಆ್ಯಂಡ್ ಪ್ಲೇವುಡ್ ಇದೆ. 24 ಗಂಟೆನೂ ಕೆಲಸ ಇದೆ. ಅದರ ಮಧ್ಯೆ ರೈತರ ಸೇವೆಗಾಗಿ ಮಾಡಬೇಕು ಅಂತೇಳಿ ಇದೆ. ಇನ್ನೊಬ್ಬರು ಉಪಾಧ್ಯಕ್ಷರು ಶ್ರೀನಿವಾಸ ರೆಡ್ಡಿ ಅಂತಿದ್ದಾರೆ. ಅವರು ಇಷ್ಟರಲ್ಲೇ ಬರಬೇಕಿತ್ತು, ಬಂದಿಲ್ಲ. ಅವರು ಕೂಡ ಈ ಜಾಗ ಇದು ಕಟಿಂಗ್ ಮೀಟ್ ಸ್ಟಾಲ್ ಕಟಿಂಗ್ ಇದೆಯಲ್ಲ, ಅದಕ್ಕೆ ಜಾಗವನ್ನು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥವ್ರು. ಎಲ್ಲ ಒಂದೇ ಸಮಾನ ಮನಸ್ಕರಾಗಿದ್ದೀವಿ. ನೀವೇನೇ ಕೂಡ ಕೈ ತೋರಿಸಿ ಇದನ್ನು ಮಾಡಿ ಅಂತ ಹೇಳಿದ್ರೆ ನಾವು ಸದಾ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಸೆಕೆಂಡ್. ಈಗ ಶ್ರೀನಿವಾಸ ರೆಡ್ಡಿ ಅವ್ರು ಕೇಳಿದ್ರು ಎಲ್ಲಿ ಸಿಗುತ್ತಂತ. ಇಲ್ಲಿ ಅಮೆಝಾನ್ ಒಂದಿಗೆ ಮಾತುಕತೆ ಆಗಿದೆ, ಅವ್ರು ಕೊಟ್ಟ ಮೇಲೆ ಅದ್ರ ಮೂಲಕ ಸಿಗ್ಬೋದು. ಜೊತೆಗೆ ನಮ್ಮಲ್ಲಿ ಇಷ್ಟಪಟ್ಟರೆ ನಾವು ಪ್ರತಿ ತಿಂಗಳು ಕೂಡ್ತೀವಿ. ಬೇಕಂತೇಳಿ ತಿಳಿಸಿದರೆ ಅಟ್ಲೀಸ್ಟ್ ಒಂದು 20-30 kg ಆದರೆ ನಮ್ಗೆ ಇಲ್ಲೇ ತಂದು ಕೊಟ್ಟು ತೆಗೆದುಕೊಂಡು ಹೋಗ್ಬೋದು. ಸೊ ಈ ಒಂದು ಸಂಸ್ಥೆ ಇವರು 15 ಜನರು ಏನಿದೆ ವೆರಿ ಡೈನಾಮಿಕ್ ಗ್ರೂಪ್. ಅದಕ್ಕೆ ನಮಗೆ ಒಂದು ಒಳ್ಳೆ ಗುಂಪು ಸಿಕ್ಕಿದ್ರಿಂದ ನಾವು ಏನು ಹೇಳಿದರೆ ಅದನ್ನು ಹೋಗ್ತಾರೆ. ಹೇಳಿದ ಅಷ್ಟು ವೇಗವಾಗಿ ಅಡಾಪ್ಟ್ ಮಾಡ್ತಿದ್ದಾರೆ. ಈಗ TMR ಫೀಡನ್ನು ನಾವು NINPನಲ್ಲಿ ಅನಾಲಿಸಿಸ್ ಮಾಡಿಸಿದ್ವಿ. ಸೊ ಅದ್ರ ಮೇಲೆ ಈಗ ನಾವೇ ಯಾಕೆ ತಯಾರು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅವ್ರ ಹತ್ರ ಹೋಗಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗ 1-2 ಮಾತು. ಅದು ಈ CEO ಪ್ರದೀಪ್ ಇವರು NLMನಲ್ಲಿ 500 ಕುರಿದು 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿ 25 ಲಕ್ಷ ಸಬ್ಸಿಡಿ ಬಿಡುಗಡೆ ಆಗಿದೆ. ಇನ್ನು 25 ಲಕ್ಷ ಈ ವಾರದಲ್ಲಿ ಬಿಡುಗಡೆ ಆಗ್ತದೆ. ಯಶಸ್ವಿಯಾಗಿ ಮಾಡಿದ್ದಾರೆ. ಅವರೊಂದು 2 ಮಾತು. ನಮಸ್ಕಾರ ಸರ್. ಈ ದಿನ ನಿಜವಾಗ್ಲೂ ನಾವು ನಮ್ಮ ಒಂದು ಜೀವನದಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಂಸ್ಥೆಯ ಇದರಲ್ಲಿ ಪ್ರಥಮ ಮೈಲುಗಲ್ಲು ಅಂತ ಹೇಳ್ಬೋದು. ನಿಮ್ಮ ಎಲ್ಲರ ಸಮಕ್ಷಮದಲ್ಲಿ ನಮ್ಮ ಮಾಂಸದ ಪ್ರಾಡಕ್ಟ್ ಏನಿದೆ ಅದನ್ನು ಇಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು. ನಾವು ಕಳೆದ ವರ್ಷ 2025 ಮಾರ್ಚ್ 24ನೇ ತಾರೀಕು ನಾವು ಚಿಂತಾಮಣಿ ಫೀಡ್ಸ್ ಅಂತ ಚಿಂತಾಮಣಿ ಎಸ್ಸಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಅಕ್ಟೋಬರ್ 30, 2025ರಂದು ನಮ್ಮ ಸೀತಾರಾಮ್ ಸರ್ ಅವರ ಬೈಲಾಪುರದಿಂದ ರಿಜಿಸ್ಟ್ರೇಷನ್ ಆಯಿತು. ಆಗಸ್ಟು 30ನೇ ತಾರೀಕು ಅದು ನಾವು ಏನು ಶುರು ಮಾಡಿದ್ವಿ, TMR ಫೀಡ್ ತೊಗೊಂಬಂದ್ವಿ, ಎಲ್ಲ ಫೀಡ್ ಮಾಡಿದ್ವಿ, ಪ್ಯಾಟರ್ನ್ ಮಾಡಿದ್ವಿ, ಎಲ್ಲ ಆಯ್ತದ. ಆದಮೇಲೆ ಏನಾಯ್ತಪ್ಪ ಅಂತಂದರೆ ಮರಿಗಳು ಪ್ಯಾಟರ್ನ್ ಮಾಡಿದ್ದಾದಮೇಲೆ ಸುಮಾರು ರೈತರ ಕಡೆಯಿಂದ ರೆಸ್ಪಾನ್ಸ್ ಬಂತು. ನಮಗೆ ಮಾರಾಟ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಮಧ್ಯವರ್ತಿಗಳ ಹಾವಳಿ ಇದೆ ಅಂತ. ನಾವು ಏನು ಮಾಡೋದು ಅಂತ ಕೂತ್ಕೊಂಡು ಏನು ಮಾಡೋದು ಅಂತ ಜಸ್ಟ್ ಡಿಸ್ಕಸ್ ಮಾಡ್ತಾ ನಾವೇ ಸಣ್ಣದಾಗಿ ಮೀಟ್ ಕೌಂಟ್ರ್ ಯಾಕೆ ಓಪನ್ ಮಾಡ್ಬಾರ್ದು ಅಂತ ಕೂತ್ಕೊಂಡಾಗ ಇಮಿಡಿಯೇಟ್ ಡಿಸಿಷನ್ ತೊಗೊಂಡು ಆಗಸ್ಟ್ 28ನೇ ತಾರೀಕು 2025ರಲ್ಲಿ ಮೀಟ್ ಕೌಂಟ್ರನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತಿನ ದಿನ ನಾವು ಬೆಂಗಳೂರು ಮಾರುಕಟ್ಟೆಗೂ ಕೂಡ ಬರ್ಬೋದು ಅಂತ ಸೀತಾರಾಮ್ ಸರ್ ನಮ್ಮನ್ನ ಇಲ್ಲಿವರೆಗೂ ತಂದು ಇಲ್ಲೂ ಸಹ ನೀವು ನಿಮ್ಮ ಚಾಪನ್ನು ಮೂಡಿಸ್ಬೋದು ಅಂತ ನಮ್ಮ ಪ್ರಾಡಕ್ಟ್ನ ಮಾಡಿಕೊಡ್ಬೇಕು ಸರ್ ನಿಮ್ಮ ಇದರಲ್ಲಿ ಅಂತ ಕೇಳ್ಕೊಂಡಾಗ ಅಧ್ಯಕ್ಷರನ್ನ ಕೇಳಿ ಮಾತಾಡ್ತೀನಪ್ಪ, ಆಮೇಲೆ ನಾವು ಡಿಸಿಷನ್ ತೊಗೊತೀನಿ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡಿದ್ದಾರೆ. ಮಾಡಿ ಇದು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಈ ಸಹಕಾರನ, ಸೇವಾ ಮನೋಭಾವನೆಯನ್ನು ನಮ್ಮ ಎಲ್ಲ ಸಂಘದ ಸದಸ್ಯರು ಈ ನಿಮ್ಮ ಸೇವಾ ಮನೋಭಾವನಕ್ಕೆ ಖಂಡಿತವಾಗ್ಲೂ ನಾವು ಚಿರಋಣಿ ಆಗಿರ್ತೀವಿ.
ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಇದು ಸಾಮಾನ್ಯ ಜನರು ತಿನ್ನಬೇಕು ಅಂತೇಳಿ ಕೌಂಟ್ರಲ್ಲಿ ಏನು ಮಾಡಿದ್ದೀವಿ, 1.5 ಕ್ವಿಂಟಾಲ್ವರೆಗೂ ಕೂಡ 699 ರೂಪಾಯಿ ಕೊಡ್ತಾ ಇದ್ವಿ. ಅದೇ ಚಿಂತಾಮಣಿಯಲ್ಲಿ 850 ರೂಪಾಯಿ ಮಾರ್ತಾ ಇದ್ದಾರೆ. ನಮ್ಮಷ್ಟು ಕ್ವಾಲಿಟಿ ಮಾಂಸ ಅಲ್ಲ, ಎಲ್ಲ ಟಗರೇ ನಾವು ಕಟ್ ಮಾಡೋದು, ಹೆಣ್ಣು ಕುರಿ ಕಟ್ ಮಾಡಲ್ಲ. ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ, ಸಾಮಾನ್ಯ ಜನರು ತಿನ್ನಬೇಕು, ಅದ್ರಲ್ಲಿ ರೇಟ್ ರೈಸ್ ಮಾಡಬಾರ್ದು ಅಂತೇಳಿ 699 ರೂಪಾಯಿ ಮಾಡಿದ್ವಿ. ಅಲ್ಲಿ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನು ಇದೆಲ್ಲ ಮಾಡಲಿಕ್ಕಾಗುತ್ತೆ ಅಂತೇಳಿ ಇಲ್ಲಿಗೆ ನಾವು 825 ರೂಪಾಯಿ ಕಡಿಮೆ ಆಗಲ್ಲ ಅಂದ್ವಿ. ಇದು ನಮ್ಮ ಸಮಸ್ಯೆ, ಹಿರಿಯರು ಮಾಡ್ತಾ ಇರೋದು, ನೀವೇನಾದರೂ ಮಾಡಿ ಇದು ಮಾಡಬೇಕು ಅಂತಂದರೆ ಏನಿದೆಯೋ 1 ರೂಪಾಯಿ ಕೂಡ ಲಾಭ ಇಲ್ದಂಗೆ ಇಲ್ಲಿಗೆ ಬರ್ತಕ್ಕಂಥದ್ದಕ್ಕೆ ನಾವು 780 ರೂಪಾಯಿಗೆ ಸಾರ್ ಅವ್ರು ಹೇಳಿದ್ರು, ನಿಮ್ಮ ಇಷ್ಟ ಸರ್, ಇದು ಫಸ್ಟ್ ಚಾನ್ಸ್ ನಮ್ಗೆ ಕೊಟ್ಟಿದ್ದೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇದನ್ನು ರೆಫ್ರಿಜರೇಟ್ ಮಾಡಿಬಿಟ್ಟು ಕೊಡಬೇಕಾ ಹಂಗೆ ಕೊಡಬೇಕನ್ನೋದು ನೀವು ಹೇಳಿದ್ರೆ ನಾವು ಅದರ ಮೇಲೆ ಡಿಸೈಡ್ ಮಾಡ್ತೀವಿ. ಹಿಂಗೆ ಕೊಡಬೇಕಾದ್ರೆ ಫಾಸ್ಟಾಗಿ ಡೆಲಿವರಿ ಕೊಡಬೇಕಾಗಿ ಬರ್ತದೆ. ರೆಫ್ರಿಜರೇಷನ್ ಮಾಡಿದ್ರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮೀಟ್ ಹಿಂಗೆ ತಿನ್ನೋಕ್ಕಿನ್ನ ರೆಫ್ರಿಜರೇಷನ್ ಮಾಡಿ ತಿನ್ನೋದು ಒಳ್ಳೆಯದು ಅಂತ ನಮಗೆ ಹೈದ್ರಾಬಾದ್ಗೆ ಹೋದ್ಮೇಲೆ ಗೊತ್ತಾಯಿತು. ಸೊ ಅದು ನಾವು ತಿಂತಾ ಇರೋದು ಮಾಂಸ ಅಲ್ಲ ಅದು ಅಂತ ಹೇಳ್ತಾಯಿದ್ರು ಅವರು. ಸೊ ಅದು ಅಲ್ಲಿಗೆ ಹೋದ್ಮೇಲೆ ನಮಗೂ ಗೊತ್ತಾಯ್ತು. ಅದಕ್ಕೆ ಮುಂಚೆ ಫ್ರೆಶ್ ಮಾಂಸ ಅಂತ ಇದ್ವಿ. ಸೊ ಅದೆಲ್ಲ ರೆಫ್ರಿಜರೇಷನ್ ಮಾಡಿದ್ರೇ ಚೆನ್ನಾಗಿರೋದು ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾದ ಬರ್ತೈತೆ. ಸೊ ನೀವು ಯಾವ ಥರ ಹೇಳ್ತೀರೋ ಆ ಥರ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಎಷ್ಟು ಆರ್ಡ್ರು ನಿಮ್ಮ ಸಂಘಟನೆಗಳು ನಿಮ್ಗೆ ಎಷ್ಟು ಆರ್ಡ್ರ್ ಬೇಕಾದರೆ ಹೇಳಿ. ಈ ಎಫ್ಪಿಒ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರು ನೆನಪಿನ ಕಾಣಿಕೆ ಕೊಡಬೇಕಂತ ಕೇಳ್ತೇವೆ. ಅದು ಈ ರೀತಿ ಮಾಡಿಸಲಾಗಿದೆ. ವುಡ್ ಕಾರ್ವಿಂಗ್ ನಲ್ಲಿ ಅವರದೇ ಚಿತ್ರ ಹಾಕಿ ನಮ್ಮ ಇವತ್ತಿನ ಎಲ್ಲ ಅತಿಥಿಗಳಿಗೂ ಸಹಿತ ಅದೇ ರೀತಿ ಅವರ ಫೋಟೋ ಹಾಕಿ ಕೊಡ್ತಾರೆ. ಅದು ಪ್ರೋಸೆಸ್ ನಾವೇ ತಗೊಂಡಿದ್ವಿ. ನಮ್ಮ ಆಗಿನ ಎಂಬೆಲೆ ರೆಡ್ಡಿ ಇರುತ್ತೆ ಸರ್, ನಮ್ಮ ಇದರಲ್ಲಿ ತುಂಬಾ ಅಧಿಕಾರ ಕೊಟ್ಟಿದ್ದಾರೆ ನಮಗೆ, ನೀವು ಜಿಲ್ಲೆಯಲ್ಲಿ ಇದನ್ನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಈಗ ಅಲ್ಲಿ ತಪ್ಪೋಗಿ ಗುರಿ ತೆಗೆದುಕೊಂಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಈಗ ಎಫ್ಪಿಒ ಕಾರ್ಯನಿರ್ವಾಹಕರಾದ ಪ್ರದೀಪ್ ಅವರಿಗೆ ನೆನಪಿನ ಕಾಣಿಕೆ. ಪುಸ್ತಕವನ್ನು ಬಿಡುಗಡೆ ಮಾಡಿದ ಲೋಕಾರ್ಪಣೆ ಮಾಡಿದ ನಮ್ಮ ಸಂಘದ ಅಧ್ಯಕ್ಷರಾದ ರಘುರಾಮೇಗೌಡ. ಅಮಿಕಾ ಬ್ರ್ಯಾಂಡ್ ಬಿಡಿ ಲೋಕಾರ್ಪಣೆ ಮಾಡಿದ ಡಾಕ್ಟರ್ ಎಂ ಕೈಲಾಸ್ ಅವರಿಗೆ ನೆನಪಿನ ಕಾಣಿಕೆ. ಮೈಸೂರು ಕೃಷಿ ಇತಿಹಾಸ ಬಗ್ಗೆ ಪರಿಚಯ ಮಾಡಿದ ಗ್ರಂಥ ರಚನೆ ಮಾಡಿದ ನಮ್ಮ ಸಂಘದ ಸದಸ್ಯರಾದ ಡಾಕ್ಟರ್ ನಾರಾಯಣ ಪ್ರತಾಪ್ ಅವರಿಗೆ ನೆನಪಿನ